ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋಸ್ ಬಂದುಬಿಟ್ಟು ಕಂಪ್ಲೀಟ್ ಜಾಸ್ತಿ ಊರಿಂದ ವೀಡಿಯೋ ಆಗಿರುತ್ತೆ. ಪ್ಲೀಸು ಸ್ಕಿಪ್ ಮಾಡಿದೆ ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ನಮ್ಮ ಊರಿಂದ ತವ್ರ ಮನೆಗೆ ಹೋಗಿದ್ವಲ್ಲ, ನಮ್ಮೂರಿಂದ ಬಂದುಬಿಟ್ಟು ನನ್ನ ತಂಗಿ ಮನೆಗೆ ಹೋಗಿದ್ವಿ. ಅಲ್ಲಿ ನನ್ನ ದೊಡ್ಡ ಮಗನಲ್ಲೇ ಬಿಟ್ಟಿದ್ದೆ. ಹಾಗೆ ದೊಡ್ಡ ಮಗ ಮತ್ತು ತಂಗಿ ಮಗಳು ಕರ್ಕೊಂಡು ಬಂದುಬಿಡೋಣ ಹಾಗೆ ಹೋಗಿ ಅಂತ ಅಲ್ಲಿಂದ ನಮ್ಮೂರಿಗೆ ತಂಗಿ ಊರಿಗೆ ಡೈರೆಕ್ಟಾಗಿ ಹಾಗೆ ಬಂದೆ. ಕರ್ಕೊಂಡು ಹೋಗ್ಬಿಡೋಣ, ಅವಳು ಒಂದು ಸ್ವಲ್ಪ ದಿನ ನಮ್ಮೂರಲ್ಲಿ ಇರ್ತಾಳೆ ತಂಗಿ ಮಗಳು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ನಾನು 2 ದಿನ ಅವ್ರ ಊರಲ್ಲಿದ್ದು ಕರ್ಕೊಂಡು ಬಂದೆ. ಅಲ್ಲಿಂದ ನಾವು ಬೆಳಿಗ್ಗೆ 12 ಗಂಟೆಗೆ ಬಂದ್ವಿ ಅನಿಸುತ್ತೆ. ಊರಿಂದ ಗೋಣಿ ಸೊಪ್ಪು ತೊಗೊಂಬಂದಿದ್ದೆ, ನಾನು ಸ್ವಲ್ಪ ಕೊಟ್ಟಿದ್ದು ನನ್ನ ತಂಗಿ. ಪಾತ್ರೆ ಸ್ಟೋರ್ ಮಾಡಿದ್ದೀನಿ, ಎಲ್ಲ ನೀರೆಲ್ಲ ಬಸ್ಕೋಬೇಕು. ಬೆಳಗ್ಗೆ ದೋಸೆಗೆ ಆಲೂಗೆಡ್ಡೆ ಪಲ್ಯ ಬೇಕಾ, ಸ್ವೀಟಿನ ಕಾಯಲ್ಲಿ ಬೇಕಾ? ಕಾಯಲ್ಲಪ್ಪ, ಬೆಲ್ಲ ಹಾಕ್ಬಿಟ್ಟು ಸ್ವೀಟ್ ಹಚ್ಕೊಂಡು ತಿನ್ನೋ ದೋಸೆಗೆ ಆ ಥರ ಬೇಕಾ, ಆಲೂಗೆಡ್ಡೆ ಪಲ್ಯ ದೋಸೆ ಬೇಕಾ? ಯಾವುದೆರಡು? ಹೋಮು ನಿನಗೆ ಯಾವುದಪ್ಪ ಇಷ್ಟ? ಆಲೂಗಡ್ಡೆ ಪಲ್ಯ ಸ್ವೀಟ್ ಹಂಗಿಲ್ಲ. ಇವಾಗ ಯಾವ್ದು ಗೊತ್ತಾ? ಆಲೂಗೆಡ್ಡೆ ಪಲ್ಯ ಕಾಯಿ ಚಟ್ನಿ ಒಂದು, ಇಲ್ಲ ಸ್ವೀಟು ಕಾಯಿ ಚಟ್ನಿ, ಯಾವ್ದು ಬೇಕು ಸೆಲೆಕ್ಟ್ ಮಾಡಿರಿ. ನೋ, ಎರಡಾಗಲಿ, ಯಾವ್ದಾರು ಒಂದು ಸೆಲೆಕ್ಟ್ ಮಾಡಿರಿ. ಎರಡು ಆಗಲ್ಲ ನೋಡಮ್ಮ. ಅವನಿಗೆ ಯಾಕಂಗೆ ಮಾಡ್ತಿದ್ರಿ, ಸುಮ್ಮನೆ ಕೇಳ್ತೀನ. ಸುಮ್ಮನೆ ಯಾವ ಕರೆಕ್ಟ್ ಹೇಳಪ್ಪ. ಆಲೂಗೆಡ್ಡೆ ಪಲ್ಯ ದೋಸೆ ಸ್ವೀಟು. ಒಂದು ನಿಮಿಷ ಕೆಲಸ ಮಾಡು, ಸ್ವೀಟು ಚಟ್ನಿ ಮಾಡ್ತೀನಿ ಆಯಿತಾ? ಆಲೂಗಡ್ಡೆ ಪಲ್ಯ ಇನ್ನೊಂದಿನ ನೆಕ್ಸ್ಟ್ ಮಾಡ್ತೀನಿ. ನಿನಗಪ್ಪ, ನಿನಗೆ ಆಯಿತು ಬಿಡು, ಆಯಿತು ಬಿಡು. ಆಲೂಗಡ್ಡೆ ನನ್ನ ಮುದ್ದು ನೋಡೋದು, ನೀವೇನಾರು ಮಾಡ್ಕೊಂಡ್ರಿ ಟಿ ವಿ ನೋಡ್ತೈತಿ. ಇದು ಇಲ್ಲಿ ನೋಡಿದ್ದ, ಆಯ್ ಇಲ್ಲಿ ನೋಡಮ್ಮ, ಮುಳುಗೋಗಿದ್ದಾನೆ. ಇನ್ನು ಈ ಕಣ್ಣಿಂದ ಏನೇನು ನೋಡಬೇಕು ಅಂತ ಅನ್ಸ್ಬಿಟ್ಟೈತೆ ನನಗೆ. ಮುಳುಗಿ ಹೋಗ್ಬಿಟ್ಟಿದ್ದಾರೆ ಫಿಲಮಲ್ಲಿ. ಹೇಳ್ತಾ ಇಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಅಡುಗೆ ಮನೆಯಲ್ಲಿ ಕ್ಲೀನ್ ಮಾಡ್ಕೊಂಡ್ವಿ. ಮಧ್ಯಾಹ್ನ ಊರಿಂದ ಬಂದ ತಕ್ಷಣ ಗೋಣಿ ಸೊಪ್ಪಿಂದು ಸಾಂಬಾರು ಮಾಡಿಟ್ಟಿದ್ದೆ. ನಾವು ಹಾಗೆ ಸ್ವಲ್ಪ ಚಿಕನ್ ಬಿರಿಯಾನಿ ಮಾಡ್ಕೊಂಡಿದ್ವಿ. ಅದನ್ನೆಲ್ಲ ತಿಂದ್ಕೊಂಡು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು, ಒಬ್ಬರು ಪಾತ್ರೆ ತೊಳ್ಕೊಂಡು, ಒಬ್ಬರು ಎಲ್ಲ ಅಡುಗೆ ಮನೆಯಲ್ಲಿ ತಿಳ್ಕೊಂಡು ಬೇಗ ಕೆಲಸ ಮುಗೀತು. ನಾಳೆಗೆ ದೋಸೆಗೆ ನೆನೆಸಿದ್ದೆ. ಏನು ಮಾಡಲಪ್ಪ, ಪಲ್ಯ ಚಟ್ನಿ ಬೇಕಾ, ಸ್ವೀಟ್ ಬೇಕಾ ಅಂದರೆ ಸ್ವೀಟು ಮತ್ತು ಪಲ್ಯ ಎರಡೂ ಕೇಳ್ತಾಯಿದ್ರು. ನಾನಿಲ್ಲೇ ಆಗಲ್ಲ, ಯಾವುದಾದ್ರೂ ಒಂದು ಹೇಳಿ ಅಂತ ಹೇಳ್ತಾಯಿದ್ದೆ. ಅಂತೂ ಕೊನೆಗೆ ಅವರೇ ಸಮಾಧಾನ ಮಾಡಿ ನಾನು ಮಾಡಿದ್ದೆವು. ಕಾಯಲ್ಲೂ ಮತ್ತು ಏನೂ ಮಾಡಲಿಲ್ಲ, ಬೇಡ ಅಂದರು. ಬೆಳಗ್ಗೆ ಆಲೂಗಡ್ಡೆ ಪಲ್ಯನೇ ಮಾಡಿದ್ದು, ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿದೆ. ಬೇಡ ಅಂದರು ಬೆಳಗ್ಗೆ. ರಾತ್ರಿ ನೋಡಿದ್ರೆ ಬೇಕು ಅಂತ ಕೇಳಿದರು, ಸರಿ ಅಂದ್ಬಿಟ್ಟು ಅದನ್ನೇ ಮಾಡಿದ್ದೆ. ಆ ದೋಸೆ ಎಲ್ಲ ತಿನ್ಕೊಂಡಾದ್ಮೇಲೆ ಮಧ್ಯಾಹ್ನಕ್ಕೆ ನಾವು ಸೊಪ್ಪು ಗಿಡ ನೆಟ್ಟಿದ್ವಲ್ವ, ಮರನ, ನುಗ್ಗೆ ಮರನ, ಅದನ್ನೆಲ್ಲ ಸೊಪ್ಪು ಬಿಡ್ಸ್ಕೊತಾ ಕೂತ್ಕೊಂಡಿದ್ವಿ. ಸೊಪ್ಪೆಲ್ಲ ಬಿಡಿಸಿ ರೆಡಿ ಮಾಡಿಟ್ಟು ನೆಕ್ಸ್ಟು ಮಗನಿಗೆ ಸ್ಕೂಲ್ ಅಡ್ಮಿಷನ್ ಮಾಡಿಸೋದಿತ್ತು. ಮೆಸೇಜ್ ಹಾಕಿದ್ರು. ಹಾಗಾಗಿ ಯಾವತ್ತಿದ್ರೂ ಮಾಡಿಸೋದೇ ಅಲ್ವಾ ಅಂತ ಹೇಳ್ಬಿಟ್ಟು ಬೇಗ ಹೋಗ್ಬಿಟ್ಟು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಕೊಂಬಂದೆ. ದೊಡ್ಡ ಮಗ ಮತ್ತು ಚಿಕ್ಕ ಮಗ ಇಬ್ಬರೂ ಒಟ್ಟಿಗೆ ಒಂದೇ ಸ್ಕೂಲಲ್ಲಿ ಹಾಕಿದ್ದೀನಿ. ಯಾಕೆಂದರೆ ಕರ್ಕೊಂಡು ಬರೋದಕ್ಕೂ ಹತ್ರ ಆಗುತ್ತೆ. ಮತ್ತು ಇನ್ನೊಂದು, ನಮಗೆ ಗೊತ್ತಿರೋ ಟೀಚರ್ಸ್ ಆಗಿರೋದ್ರಿಂದ ಏನಾದರೂ ಒಂದು ಕೇಳೋದಾಗಿರ್ಬೋದು ಅಥವಾ ಇನ್ನೇನೋ ಒಂದು ಅಂದರೆ ಅವರು ಮಾಡ್ತಾರೆ. ಬೇರೆ ಕಡೆ ಹೊಸ ಸ್ಕೂಲಲ್ಲಿ ನಾನು ಆಗಲೇ ಅನುಭವ ಆಗ್ಬಿಟ್ಟಿದೆ. ಒಂದೊಂದು ಸ್ಕೂಲಲ್ಲಿ ಟೀಚರ್ಸು ಸಹ ಕೇರ್ ಮಾಡಲ್ಲ, ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಏನಾದರೂ ಕೇಳಿದರೆ. ಈ ಸ್ಕೂಲಲ್ಲಿ ಹಂಗಲ್ಲ, ತುಂಬ ಜನ ಟೀಚರ್ಸು ಹೆಲ್ಪ್ ಮಾಡ್ತಾರೆ. ಏನಾದರೂ ಕೇಳಿದರೆ ನೀಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಹಾಗಾಗಿ ಅದೇ ಸ್ಕೂಲನ್ನ ನಾನು ಆರಿಸ್ಕೊಂಡು ಮತ್ತೆ ಚಿಕ್ಕವನು ದೊಡ್ಡವನಿಬ್ಬರನ್ನೂ ಒಟ್ಟಿಗೆ ಹಾಕಿದ್ದೀನಿ. ಅಡ್ಮಿಷನ್ ಮಾಡಿಸ್ಬಂದೆ. ಅಲ್ಲಿಂದ ಅಡ್ಮಿಷನ್ ಮಾಡಿಸಿ ಹಾಗೆ ನಾವು ಸ್ವಲ್ಪ ಪೇಟೆಗೆ ಹೊರಟಿದ್ವಿ. ನಾನು ಮತ್ತು ನಮ್ಮ ಅಮ್ಮ ಇಬ್ಬರು ಸೇರಿಕೊಂಡು ಪೇಟೆಗೆ ಹೊರಟಿದ್ವಿ. ಸ್ವಲ್ಪ ಏನಾದರೂ ಸಾಮಾನು ಬೇಕಿತ್ತು. ನನಗೆ ಮೇಯ್ನ್ ಬೇಕಿದ್ದು ಸುಂಚ್ಕ ಬೇಕಿತ್ತು. ಅದು ನೋಡಿದ್ರೆ ಅಷ್ಟೊಂದು ಚೆನ್ನಾಗಿ ಸಿಗಲಿಲ್ಲ. ಸ್ಕ್ವಯರ್ ಇತ್ತು. ಆ ಸ್ಕ್ವಯರ್ ಎಡ್ಜಸ್ಸಲ್ಲಿ ಸ್ವಲ್ಪ ರೌಂಡ್ ಶೇಪ್ ಥರ ಚೆನ್ನಾಗಿ ಸಿಗ್ತಾಯಿತ್ತು. ಅಲ್ಲಿ ತರೋಕ್ಕೆ ಅಂತ ಹುಡುಕಿದ್ವಿ, ಕೊನೆ ಸಿಗಲೇ ಇಲ್ಲ. ನಾನು ಸ್ವಲ್ಪ ಮನೇಲಿ ದೊಡ್ಡ ತಟ್ಟೆಗಳಿತ್ತು, ಸ್ವಲ್ಪ ಎತ್ತಕ್ಕೆ ಭಾರ ಆಗುತ್ತೆ ಅಂತ ಹೇಳ್ಬಿಟ್ಟು 3 ತಟ್ಟೆಗಳು ತೊಗೊಂಡೆ. ಇತ್ತು ಮನೆಯಲ್ಲಿ, ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಮತ್ತೊಂದು 3 ತೊಗೊಂಡು ಹಾಗೆ ಸ್ವಲ್ಪ ಏನಾದರೂ ಬೇಕಿತ್ತಂತೆಲ್ಲ ತೊಗೊಂಡು ಬಂದ್ವಿ. ಅಲ್ಲಿಂದ ತಂಗಿ ಮಗಳು ಸ್ವಲ್ಪ ಸ್ಲಿಪ್ಪರ್ ನೋಡ್ತೀನಿ ಅಂತ ಹೇಳ್ಬಿಟ್ಟು ಅಂಗಡಿ ಕರ್ಕೊಂಡು ಹೋದ್ವಿ. ನೋಡಿದ್ವಿ ಕೊನೆಗೆ
ನೋಡಿ ಗೈಸ್ 21 ಅಂಗಡಿ ಸುತ್ತಿದ್ದಾಳೆ. ಕೂತ್ಕೊಂಡು ಸಾಕಾಗಿರೋದು 4 ಅಂಗಡಿ ನಂಗೆ ಕೊನೆಗೆ ಒಂದೆರಡು ಜೊತೆ ಸ್ಲಿಪ್ಪರ್ ಇಷ್ಟ ಆಯಿತು. ಬೇಗ ಒಪ್ಪೋದೇ ಇಲ್ಲ, ಎಲ್ಲೋ ಅಲ್ಲಿ ಇಲ್ಲಿ ಹುಡುಕಿ ಕೊನೆಗೆ ಫೈನಲ್ ಆಯಿತು. ಆ ಸ್ಲಿಪ್ಪರ್ ತೊಗೊಂಡು ಹಾಗೆ ಬಂದ್ವಿ ಮಾರ್ಕೆಟಿಗೆ. ಸ್ವಲ್ಪ ಏನಾದರೂ ತರಕಾರಿ ಏನಾದ್ರು ಫ್ರೆಶ್ ಸಿಗುತ್ತೇನೆ ಅಂತ ನೋಡಿದ್ವಿ. ಬೇಡ ಅಂದ್ಕೊಂಡಿದ್ದೆ, ಬ್ಯಾಗ್ಗಳೆಲ್ಲ ತುಂಬ ಭಾರ ಆಗಿಬಿಡ್ತು. ಹಾಗಾಗಿ ಸಾಕು ಅಂದ್ಕೊಂಡು ಸ್ವಲ್ಪ ಅದು ಇದು ಆಳಮುಳು ಸಾಮಾನೆಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ. ಸಖತ್ತು ಬಿಸಿಲು ಅಂದರೆ ಬಿಸಿಲು. ಆ ಬಿಸಿಲು ಅನ್ನೋದಕ್ಕಿಂತ ಸಾಕು ಜಳ ಬರ್ತಾಯಿತ್ತು. ನಾವು ಬಿಸಿಲಲ್ಲಿ ಇಲ್ಲ ಅಂದ್ರೂ ಅಷ್ಟು ಸಖತ್ತು ಬಿಸಿಲು. ಹಾಗೆ ಸ್ಕೂಲ್ ಬ್ಯಾಗೆಲ್ಲ ಬೇಕಿತ್ತು ಸ್ವಲ್ಪ ಮಕ್ಕಳಿಗೆ. ಮತ್ತೆ ಎಲ್ಲಿ ನಾನು ಒಬ್ಬಳೇ ಹೋಗೋದು ಅಂತ ಹೇಳ್ಬಿಟ್ಟು ಹಾಗಾಗಿ ಇದ್ರಲ್ವ ಅಮ್ಮ, ಅವಾಗ ನಾನು ಅವ್ರ ಜೊತೆಲಿ ಅವಳು ಒಂದು ಬ್ಯಾಗ್ ತೊಗೊಂಡು ನಾವು ಒಂದು ಬ್ಯಾಗ್ ತೊಗೊಂಡು ಸ್ಕೂಲ್ ಬ್ಯಾಗನ್ನು ಹೊರಟ್ವಿ. ಇಲ್ಲಿ ನೆಕ್ಸ್ಟು ಬರ್ತಾಯಿದ್ವಿ ಆಚೆ ಸರಿ. ನನಗೂ ಸ್ವಲ್ಪ ಯಾವುದು ವೀಡಿಯೋಸ್ಗೆಲ್ಲ ಸ್ವಲ್ಪ ಸಾಮಾನು ಬೇಕಿತ್ತು. ಅಲ್ಲಿ ಮೊಬೈಲ್ ಅಂಗಡಿಗೆಲ್ಲ ಶೋರೂಮಲ್ಲಿ ಹೋಗ್ಬಿಟ್ಟು ತೊಗೊಂಡು ಹಾಗೆ ಬಂದ್ವಿ. ಅಲ್ಲಿಂದ ಬಂದ ತಕ್ಷಣ ಒಂದು ರೋಡ್ ಸೈಡಲ್ಲಿ ಒಂದು ಬ್ಯಾಗ್ ಅಂಗಡಿ ಇತ್ತು. ನೋಡಿದ್ವಿ ಯಾವ್ಯಾವ ಥರದ್ದು ಎಷ್ಟೆಷ್ಟಿದೆ ಪ್ರೈಸ್ ಅಂತ ಕೇಳಿದ್ವಿ. ಕ್ವಾಲಿಟಿ ಸರಿಯಾಗಿ ಅಲ್ಲೂ ಪ್ರೈಸ್ ಇಟ್ಟಿದ್ರು. ಅಲ್ಲಿಂದ ನೆಕ್ಸ್ಟು ಮನೆಗೆ ಬಂದುಬಿಟ್ಟು ನಾವು ಊಟ ಮಾಡಿಕೊಂಡು ಹೊರಟ್ವಿ. ಬರೋ ಅಷ್ಟೊತ್ತಿಗೆ 3 ಗಂಟೆ ಆಯಿತು. 3 ಗಂಟೆಗೆ ಬಂದುಬಿಟ್ಟು ನಾವು ಊಟ ಮಾಡಿಕೊಂಡು ಮತ್ತೆ ವಾಪಸ್ ಬಂದ್ವಿ ಬುಕ್ ತೊಗೊಂಬರೋಕ್ಕೆ. ಇವತ್ತಂತೂ ಫುಲ್ ರೆಸ್ಟೇ ಇರಲಿಲ್ಲ. ಒಂದು ದಿನ ಫುಲ್ಲು ಬರೀ ಓಡಾಡೋದೇ ಆಗೋಗ್ಬಿಟ್ಟಿತ್ತು. ಮತ್ತು ನಾಳೆ ಅಂದ್ಕೊಂಡ್ರೆ ಹಿಂಗೆ ಆಗುತ್ತಂಟಿ, ಬೇಡ ಇವತ್ತೆಲ್ಲ ತಂದುಬಿಡೋಣ, ಬೈಂಡಿಂಗ್ ಹಾಕೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಕರ್ಕೊಂಡೋದ್ರು. ನಾವು ಊಟ ಮಾಡಿಕೊಂಡು ಮತ್ತೆ ವಾಪಸ್ಸು ಅಂದರೆ ನಮ್ಮ ಮನೆ ಹತ್ರ ಸ್ವಲ್ಪ ದೂರದಲ್ಲಿದೆ, ಅಲ್ಲಿ ಹೋಗ್ಬಿಟ್ಟು ಬುಕ್ ಸ್ಟೋರಲ್ಲೆಲ್ಲ ಬುಕ್ ತೊಗೊಂಡು ಇಬ್ಬರಿಗೂ ಮಕ್ಕಳಿಗೆ. ಹಾಗೆ ಪಕ್ಕದಲ್ಲಿ ಹಾಗೆ ಫ್ಯಾನ್ಸಿ ಸ್ಟೋರ್ ಇತ್ತು, ಅಲ್ಲೇ ಸ್ವಲ್ಪ ಏನಾದರೂ ಬೇಕಿತ್ತು ಅಂತ ಅಲ್ಲೇ ಸ್ವಲ್ಪ ತೊಗೊಂಡು ಇಷ್ಟು ಬುಕ್ಕು ತೊಗೊಂಡ್ವಿ. ಸಖತ್ ಭಾರ ಇತ್ತು. ಅದನ್ನು ಇಬ್ಬರು ಹಿಡ್ಕೊಂಡು ಹೋದ್ವಿ. ಅಲ್ಲಿ ಇಟ್ಕೊಂಡು ಕೊನೆಯಲ್ಲಿ ಸಿಟಿ ಬಸ್ ಅಂತೂ ಎಷ್ಟೊತ್ತಾಯಿತು ವೆಯ್ಟ್ ಮಾಡಿ ಸಾಕಾಗೋಯಿತು. ಕೊನೆಗೆ ಅರ್ಧ ಗಂಟೆ ಬಿಸಿಲಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿ ಸಾಕಾಗೋಗ್ಬಿಡ್ತು. ನಡ್ಕೊಂಡು ಹೋಗಿದ್ರೆ ಅಷ್ಟು ಬೇಗ ಬಂದುಬಿಡ್ತಿದ್ವಿ ಅನಿಸ್ಬಿಡ್ತಾ ಇತ್ತು. ಅಷ್ಟು ಲೇಟಾಗಿ ಬಂದುಬಿಡ್ತು ಬಸ್ಸು. ಇಲ್ಲಿ ನಮ್ಮ ಮಗನಿಗೆ ಇಂಜೆಕ್ಷನ್ ಹಾಕ್ಸಿದ್ದಲ್ವ, ಇವತ್ತಿಗೆ 2 ದಿನ ಆಗಿದೆ ಅನಿಸುತ್ತೆ. 2 ದಿನ ಆದ್ರೂ ನೋವು ಹೋಗಿಲ್ಲ ಅವನಿಗೆ. ಎಷ್ಟು ಕಾಲು ಎತ್ತಿಡೋಕ್ಕೆ ಆಗ್ತಾರೆ ನೋಡ್ಬೋದು ಬೆರಳಲ್ಲಿ. ಆ ಬೆರಳುಗಳಲ್ಲೇ ಪಾಪ ಹಿಂಗೆ ಫೋಲ್ಡ್ ಮಾಡಿ ಕಾಲು ಎತ್ತಿಡ್ತಾ ಇದ್ದ. ನಾವು ಎತ್ಕೊಂಡ್ರೂ ಕೂಗ್ತಾ ಇದ್ದ. ಅವ್ನಿಗೆ ನೋವಾಗುತ್ತಲ್ವ, ನಾವು ಎತ್ಕೊಳ್ಳೋಕ್ಕೂ ಬಿಡ್ತಾ ಇರಲಿಲ್ಲ, ಅವನೇ ನಡ್ಕೊಂಡು ಬರ್ತಾ ಇರಲಿಲ್ಲ. ಅಷ್ಟೊಂದು ನೋವಿತ್ತು. ಕೊನೆಗೆ ಒಂದು 4 ದಿನಕ್ಕೆ ನೋವು ಸ್ವಲ್ಪ ಪರವಾಗಿಲ್ಲ. 4 ದಿನ ಆದಮೇಲೆ ಸ್ವಲ್ಪ ಹೆಚ್ಚೆ ನಿಧಾನಕ್ಕೆ ಎತ್ತಿ ಎಳ್ಕೊಂಡು ಇಡ್ತಾಯಿದ್ದ. ಅವಾಗೆಲ್ಲ ಎಳೆಯೋಕ್ಕೂ ಆಗ್ತಾ ಇರಲಿಲ್ಲ ಅವನಿಗೆ. ಆಮೇಲೆಲ್ಲ ಎಳ್ಕೊಂಡು ಎತ್ತಿಡ್ಕೊಂಡು ಸರಿ ಹೋಯಿತು. ಹಾಗೆ ನಾನಿಲ್ಲಿ ನಮ್ಮ ರಿಲೇಷನ್ನು, ನಮ್ಮ ದೊಡ್ಡಪ್ಪ ಇದ್ರಲ್ಲ, ನಮ್ಮ ದೊಡ್ಡಪ್ಪನ ಮಗ ತೀರ್ಕೊಂಡ್ಬಿಟ್ಟಿದ್ರು. ಅವರಿಗೆ ಇನ್ಫೆಕ್ಷನ್ ಆಗಿ ಕಾಲೆಲ್ಲ ಶುಗರ್ ಇರೋದ್ರಿಂದ ಅವ್ರು ತೀರ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ನಾನು ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಬಿಟ್ಟು ಹೋಗ್ಬಿಟ್ಟು ಬಂದ್ವಿ. ಇದು ನೋಡ್ಬೋದು ನಮ್ಮೂರಿಂದ ಹೊರಗಡೆ. ಇಲ್ಲೆಲ್ಲ ತುಂಬ ತೋಟ ಹೊಲಗಳೆಲ್ಲ ಇತ್ತು. ಅವಾಗೆಲ್ಲ ನಾವು ಸ್ಕೂಲಿಗೆ ಹೋಗ್ತಾಯಿದ್ವಿ, ಹೈಸ್ಕೂಲಲ್ಲಿ ಎಲ್ಲ ನಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲೆಲ್ಲ ಎಷ್ಟೊಂದು ಮನೆಗಳಲ್ಲಿ ಇವಾಗಂತೂ ನೋಡ್ಬೋದು ಎಷ್ಟೊಂದು ಮನೆಗಳಾಗಿದೆ. ಇಲ್ಲೆಲ್ಲ ಫಿಲಮ್ ಟಾಕೀಸ್ ಇತ್ತು ನಮ್ಮ ಊರಲ್ಲೆಲ್ಲ. ನಾವು ಚಿಕ್ಕವರಿದ್ದಾಗಲೆಲ್ಲ ನಾವು ಫಿಲಮ್ ಟಾಕೀಸಲ್ಲೆಲ್ಲ ಫಿಲಮ್ ನೋಡಿದ್ರೆ ನೆನಪಿಲ್ಲ. ನಮ್ಮ ಅವ್ವರೆಲ್ಲ ಹೋಗಿ ಫಿಲಮ್ ನೋಡ್ತಾಯಿದ್ರು. ಅದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಕೇಣಿ ಮನೆ ಎಲ್ಲ ಮಾಡಿದ್ದಾರೆ. ನೋಡ್ಬೋದು ಎಷ್ಟು ದೊಡ್ಡ ಮನೆಗಳು. ಈ ಕಡೆ ಸೈಡಲ್ಲಿ ಇರೋರೆಲ್ಲ ಜಾಸ್ತಿ ಲಿಂಗಾಯತರುಗಳೇ. ಫಸ್ಟ್ ಇದ್ದಿದ್ದು ಮನೆ ಅಂದರೆ ಇದೇ ಮನೆ ಅನಿಸುತ್ತೆ. 2 ಮನೆಗಳು ಆಗಲೇ ನಾವು ಚಿಕ್ಕವರಿದ್ದಾಗ ಕಟ್ಟಿದ್ದು ಮನೆಗಳು. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ. ಮಾವಿನ ಮರಗಳಂತ ಹಾಕಿದರೆ ಕೈಗೇ ಸಿಗ್ತಾಯಿತ್ತು ಮಾವಿನಕಾಯಿ ಅನ್ನೋದು. ಅಷ್ಟು ಹೈಟ್ ಕಮ್ಮಿಯಲ್ಲಿತ್ತು. ಅದರಿಂದ ನೆಕ್ಸ್ಟ್ ಬಂದರೆ 1-1.5 ಕಿಲೋಮೀಟ್ರು ಇದು ಹೈಸ್ಕೂಲ್ ಅಂತ ಕರಿತೀವಿ. ಇದು ನಾವು 8ರಿಂದ 7th ತನಕ ನಮ್ಮ ಊರಲ್ಲಿದೆ. ಅಲ್ಲಿಂದ ನೆಕ್ಸ್ಟ್ 1-1.5 ಕಿಲೋಮೀಟ್ರ್ ಬಂದರೆ ಇದು ಹೈಸ್ಕೂಲ್ ಅಂತಲೇ ಕರಿತಿದ್ದೆ. ಇವಾಗ ಅದಕ್ಕೆ ಶಿವಕುಮಾರ ಸ್ವಾಮಿ ಬಡಾವಣೆ ಅಂತನೋ ಅಥವಾ ಶಿವಕುಮಾರ್ ಗೊತ್ತಿಲ್ಲ ನನಗೆ ಅಷ್ಟು, ಅದು ಹೆಸರಿಟ್ಬಿಟ್ಟಿದ್ದಾರೆ. ನಾವು ಕರೆಯೋದು ಹೈಸ್ಕೂಲ್ ಅಂತಲೇ. ಇಲ್ಲಿ ನೋಡ್ಬೋದು, ಇಲ್ಲಿಂದ ನಮ್ಮ ಊರಿಂದ 1-1.5 ಕಿಲೋಮೀಟ್ರ್ ಬಂದರೆ ಇಲ್ಲಿ ಹೈಸ್ಕೂಲ್ ಇದೆ. ನಾವು ಇಲ್ಲೆಲ್ಲ ಸ್ಟಾರ್ಟಿಂಗಲ್ಲಿ ಓದ್ಬೇಕಾದ್ರೆ ಇಲ್ಲೆಲ್ಲ ಮನೆಗಳೇ ಇರಲಿಲ್ಲ. ಅಮ್ಮಮ್ಮ ಅಂದರೆ ಒಂದು 4ರಿಂದ 5 ಮನೆ ಇರ್ಬೋದೇನೋ. ಫಸ್ಟು ಮನೆಗಳಿತ್ತು, ಇಲ್ಲೆಲ್ಲ ಕಾಡು ಥರ ಇತ್ತು. ಇದು BSNL ಟವರೆಲ್ಲ ಅವಾಗೆಲ್ಲ ಇತ್ತಲ್ಲ, BSNL ಆಫೀಸೆಲ್ಲ ಮಾಡ್ಕೊಂಡಿದ್ರು. ಇವಾಗೆಲ್ಲ ಅದು ಫುಲ್ಲು ಬೀಳ್ಬಿಟ್ಬಿಟ್ಟಿದ್ದಾರೆ. ಇದು ನಾವು ಓದಿರೋ ಅಂಥದ್ದು ಹೈಸ್ಕೂಲು. ವೀಡಿಯೋ ಮಾಡ್ಕೊಂಬರೋಣ ಅಂದ್ಕೊಂಡೆ, ಆಗಲಿಲ್ಲ ನನಗೆ. ಯಾಕೆಂದರೆ ನೆಕ್ಸ್ಟು ಹಿಂದೆ ಎಲ್ಲ ದೊಡ್ಡದಾಗಿ ಸ್ಕೂಲ್ ಕಟ್ಟಿದ್ದಾರೆ. ಈ ಮುಂದೆ ಇರೋದನ್ನೆಲ್ಲ ಬೀಳಿಸ್ಬಿಡ್ತಾರಂತೆ. ನಾನು ಒಂಚೂರು ವೀಡಿಯೋ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತಲ್ವ ಅಂದ್ಕೊಂಡ್ರಿ. ಅಲ್ಲೆಲ್ಲ ಚೆನ್ನಾಗಿತ್ತು. ಸಪೋಟ ಮರಗಳು, ದಾಳಿಂಬೆ ಮರಗಳೆಲ್ಲ ಹಾಕಿರ್ತಾಯಿದ್ರು. ನಮಗೆಲ್ಲ ಓದ್ಕೊಳ್ಳೋಕ್ಕೆಲ್ಲ ಪಾರ್ಕಲ್ಲೆಲ್ಲ ಬಿಡ್ತಾಯಿದ್ರು. ಸ್ಕೂಲ್ ಮುಂದೆಲ್ಲ ಪಾರ್ಕ್ ಇದೆಲ್ಲ ಅಲ್ಲೆಲ್ಲ ನಾವೇನು ಮಾಡ್ತಿದ್ವಿ, ಓದೋಕ್ಕಿಂತ ಜಾಸ್ತಿ ಬರೀ ಹಣ್ಣುಗಳೆಲ್ಲ ಕಾಯಿಗಳ ಕಿತ್ತು ಬ್ಯಾಗಲ್ಲಿ ಹಾಕೊಂಡ್ಬಿಡ್ತಾಯಿದ್ವಿ. ಆ ಥರ ಮಾಡ್ತಿದ್ವಿ. ಆಮೇಲೆ
ಕೊನೆಗೆ ಮೇಸ್ಟ್ರುಗಳೆಲ್ಲ ಗೊತ್ತಾಗಿ ಏನು ಮಾಡ್ತಾಯಿದ್ರು, ಹೊರಗಡೆಲ್ಲ ಬಿಡ್ತಾ ಇರಲಿಲ್ಲ. ಹಾಗೆ ಒಳಗಡೆ ಮತ್ತೆ ಕೂರಿಸಿ ಓದೋಕ್ಕೆ ಬಿಡ್ತಾಯಿದ್ರು. ಚೆನ್ನಾಗಿತ್ತು ಹೈಸ್ಕೂಲ್ ಅನ್ನೋದು ನಮಗೆ. ಮಿಡ್ಲ್ ಸ್ಕೂಲ್ ಅಂದರೆ ಆವಾಗೆಲ್ಲ ನಮ್ಗೆ ಅಷ್ಟೊಂದು ಮೆಮೊರೀಸ್ ಇರೋಲ್ಲ ಜಾಸ್ತಿ. ನಮಗೆ ಬಂದಮೇಲೆ ಹೈಸ್ಕೂಲ್ ಬಂದಮೇಲೆ ಅಷ್ಟೊಂದು ಇರುತ್ತೆ, ನೆನಪಿರುತ್ತೆ. ಹಾಗೆ ವೀಡಿಯೋಸ್ ಮಾಡ್ಕೊಳೋದು ಆಗಲಿಲ್ಲ, ನೋಡಬೇಕು, ಏನೋ ಟ್ರೈ ಮಾಡ್ತೀನಿ. ಆದರೆ ನನ್ನ ಅದೃಷ್ಟಕ್ಕೆ ಸಿಕ್ಕುತ್ತೆ, ಇಲ್ಲಾಂದರೆ ಬೀಳಿಸ್ಬಿಡ್ತಾರೆ. ಅಲ್ಲಿಂದ ನೆಕ್ಸ್ಟು ಬಂದು ಚನ್ನಗಿರಿ ಹತ್ರ ಬಂದ್ವಿ. ನಾವು ಅಂದ್ಕೊಂಡಿದ್ದು ಚನ್ನಗಿರಿ ನಮ್ಮ ತಂಗಿಯವರು ನಮ್ಮ ರೂಟಲ್ಲೇ ಹೋಗೋದಲ್ವ, ಅಲ್ಲಿ ತನಕ ಡ್ರಾಪ್ ಕೊಡ್ತೀನಿ ಅಂತ ಚನ್ನಗಿರಿ ಆ ಕಡೆ ಸೈಡ್ ಕರ್ಕೊಂಬಂದರು. ಅಲ್ಲೇನಾಯಿತು, ಮಾತಾಡ್ಕೊತ ಬಸ್ ಸ್ಟಾಪಿಗೆ ಇಳಿಯೋದೇ ಮರೆತುಬಿಟ್ವಿ. ಅಲ್ಲಿಂದ ಪೊಲೀಸವರು ಹಿಡಿದ್ಬಿಟ್ರು ನಮ್ಮನ್ನು. 3 ಜನ ಹೋಗ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು. ಕೊನೆಗೆ ಏನು ಮಾಡೋದು, ಫೈನ್ ಕಟ್ಟಬೇಕಿತ್ತು. ಕೊನೆಯಲ್ಲಿ ಕಟ್ಟೋಣ ಅಂತೇಳಿ ರೆಡಿ ಆಗ್ತಿದ್ದು ಅಷ್ಟರಲ್ಲಿ ಬೇಡ ತಡೀರಿ ಅಂತ ಹೇಳ್ಬಿಟ್ಟು ನಮ್ಮ ತಂಗಿ ಯಜಮಾನ್ರಿದ್ದಾರಲ್ಲ ಅವರು DYSP ಪರಿಚಯ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕಾಲ್ ಮಾಡಿಸ್ಬಿಟ್ಟು ಕೇಳಿಸಿದ್ರು. ಇಲ್ಲ ಸರ್, ನಾವು ಈ ಥರ ಇಳಿಸ್ಬೇಕಿತ್ತು, ಮಿಸ್ಸಾಗಿ ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ವಿ ಅಷ್ಟೇ, ಮಾತಾಡ್ಕೊತ ಗೊತ್ತಾಗಿಲ್ಲ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಏನು ದಂಡಗಿಂಡೇನು ಕಟ್ಟದೆ ಕೊನೆಯಲ್ಲಿ ಮನೆಯಲ್ಲೇ ಬಂದ್ವಿ. ಅವರು ಒಂದು ಕಡೆ ಹೋದರು ಊರಿಗೆ. ನಾನು ಗೌರ್ಮೆಂಟ್ ಬಸ್ ಸಿಕ್ತು, ಆರಾಮಾಗಿ ಬೇರೆ ಇತ್ತು, ತಕ್ಷಣ ಬಂತಲ್ವ, ಹಾಗಾಗಿ ನಾನು ಗೌರ್ಮೆಂಟ್ ಬಸ್ ಹತ್ಕೊಂಡು ಬಂದೆ. ಆವತ್ತಿನ ದಿನದ್ದು ಅಷ್ಟಾಯಿತು. ನಮ್ಮ ದೊಡ್ಡಪ್ಪನ ಮಗನಿಗೆ ಅಂದರೆ ಒಂದು ಸ್ವಲ್ಪ ಆಗಿರೋದು, ಸ್ಕಿನ್ ಅಲರ್ಜಿ ಥರ ನಮ್ಮ ಅತ್ತೆಗಾಗಿದ್ದಲ್ವ, ಆ ಥರ ಆಗಿದ್ದು ತುಂಬ ದೊಡ್ಡದಾಗಿ. ಅವ್ರಿಗೆ ಬೇರೆ ಶುಗರ್ ಇದೆ ಅಲ್ವ, ಬೇಗ ವಾಸಿ ಆಗಲಿಲ್ಲ. ತುಂಬ ವರ್ಷಗಳಿಂದ ತೋರಿಸ್ತಾಯಿದ್ರು, ಬೆಂಗಳೂರಲ್ಲೆಲ್ಲ ಕರ್ಕೊಂಡೋಗಿ. ಪಾಪ ಕೊನೆಗೆ ಹೋದರು. ತುಂಬ ಒಳ್ಳೆ ಅಣ್ಣ. ನಮ್ಮದು ಅವ್ರದ್ದು ತೋಟ ಎಲ್ಲ ಒಂದೇ ಕಡೆನೇ ಇರೋದು. ಹಾಗೆ ನಾವಿಲ್ಲಿ ನೆಕ್ಸ್ಟು ಬೆಳಿಗ್ಗೆ ಪೂರಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ವಿ. ನಾನು ಕೇಳಿದೆ ನಮ್ಮ ಅಮ್ಮಗೆ ಏನು ತಿಂಡಿ ಮಾಡಲಿ ಅಂತ. ಆಂಟಿ ಪೂರಿ ಪಲ್ಯ ಮಾಡು ಅಂತ ಅಂದ್ರು. ಅದಕ್ಕೆ ಹಂಗಾಗಿ ಸ್ವಲ್ಪ ಪೂರಿ ಪಲ್ಯ ಮಾಡಿಬಿಡೋಣ, ತರಕಾರಿಲಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಟಾಣಿ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು, ಗೆಡ್ಡೆಕೋಸೆಲ್ಲ ಸುಮಾರಿತ್ತು, ಹಾಗಾಗಿ ಪೂರಿ ಪಲ್ಯ ಅಂದು ಮಾಡಿದೆ. ನನಗೆ ಈ ತರಕಾರಿ ಕಟ್ ಮಾಡಿದ್ರೆ ಚಾಕು ಸಿಕ್ಕಾಪಟ್ಟೆ ಶಾರ್ಪ್ ಇರಬೇಕು, ಆಗಿದ್ರೆ ಮಾತ್ರ ನಾನು ಚಿಕ್ಕದಾಗಿ ಕಟ್ ಮಾಡ್ತೀನಿ. ಈ ಚಾಕೆಲ್ಲ ಮೊಂಡಾಗಿತ್ತಂದರೆ ಕೈ ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಆಗಲ್ಲ, ಸ್ವಲ್ಪ ದಪ್ಪ ದಪ್ಪ ಆಗಿಬಿಡ್ತು. ಅದು ಪೂರಿ ಪಲ್ಯಗೆಲ್ಲ ಸಾಗು ಮಾಡೋದು ವೀಡಿಯೋನೆಲ್ಲ ನಾನು ಮೊದಲೇ ಅಪ್ಲೋಡ್ ಮಾಡಿದ್ದೆ, ಹಾಗಾಗಿ ಅದನ್ನೆಲ್ಲ ಡೀಟೇಲಾಗಿ ಹಾಕೋಕ್ಕಾಗಲಿಲ್ಲ. ಸುಮ್ಮನೆ ಮತ್ತೆ ಕಾಪಿ ರೇಟ್ ಅಂತ ಬಂದುಬಿಡುತ್ತೆ ರಿಪೀಟ್ ಹಾಕಿದರೆ, ಹಾಗಾಗಿ ಫುಲ್ ಡೀಟೇಲಾಗೆಲ್ಲ ತೋರ್ಸೋಕ್ಕೂ ಆಗಲಿಲ್ಲ. ಇಲ್ಲಿ ಪೂರಿ ಬಂದುಬಿಟ್ಟು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡೂ ಮಿಕ್ಸ್ ಮಾಡಿದ್ದೆ. ಬರೀ ಮೈದಾ ಬೇಡ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಿಟ್ಟೆಲ್ಲ ಕಲಸಿ ರೆಡಿ ಮಾಡಿಕೊಟ್ಟೆ. ನಮ್ಮಮ್ಮ ಇದ್ದಳು, ಎಲ್ಲ ಉಜ್ಕೊಟ್ಲು ನೀಟಾಗಿ. ಪರವಾಗಿಲ್ಲ, ಚೆನ್ನಾಗಿ ಉಜ್ತಾಳೆ. ನಾನು ಇಷ್ಟೊಂದು ಕೆಲಸ ಎಲ್ಲ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಚಪಾತಿ ಉಜ್ತಾಳೆ, ದೋಸೆ ಎಲ್ಲ ನೀಟಾಗಿ ಹಾಕ್ತಾರೆ ರೌಂಡ್ ಶೇಪಾಗಿ. ಹಾಗೆ ಪೂರಿ ಎಲ್ಲ ಕೆಲಸ, ಪ್ರತಿಯೊಂದು ಕೆಲಸನೂ ಮಾಡ್ತಾರೆ, ಇಂಥ ಬರೋಂಗಿಲ್ಲ. ಆದರೆ ಅಡುಗೆ ಒಂದು ಬಿಟ್ಬಿಟ್ಟು ಅಡುಗೆ ಅಂದರೆ ಈ ಮಸಾಲೆ ಹಾಕೋದು ಅದೆಲ್ಲ ಏನು ಅಷ್ಟೊಂದು ಬರೋಲ್ಲ. ಈ ಚಪಾತಿ ಉದ್ದೋದು, ಪೂರಿ ಉದ್ದೋದು, ನನಗೆ ಗೊತ್ತಿದ್ದಂಗೆ ಇಷ್ಟು ಮಾಡಿದರೆ ಒಂದು ಚಿತ್ರಾನ್ನ ಒಂದು ಮಾಡ್ಬೋದು ಅಂದ್ಕೊಂಡಿನಿ. ನಮಗೇನು ಇಲ್ಲಿ ಮಾಡೋಕ್ಕೆ ಹೇಳಿಲ್ಲ, ಅಷ್ಟು ಬರ್ಬೋದು ಅಂದ್ಕೊಂಡಿದ್ದೀನಿ. ಮುದ್ದೆ ಎಲ್ಲ ಮಾಡ್ತಾರೆ, ಮುದ್ದೆ ಮಾಡ್ತಾರೆ. ಮತ್ತು ಸಾಂಬಾರೆಲ್ಲ ಏನು ಸಾಂಬಾರು, ಒಂದು ಸಿಂಪಲ್ ಸಾಂಬಾರು ಮಾಡ್ತಾರೆ ಅನಿಸುತ್ತೆ. ನನಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ, ನಮ್ಮ ತಂಗಿ ಮಾಡ್ತಾಳಲ್ವ, ಹಂಗಾಗಿ ಸ್ವಲ್ಪ 2-3 ಮುದ್ದೆ ಆದರೆ ಮಾಡೋದು ಗೊತ್ತು. ಸಾಂಬಾರೆಲ್ಲ ಏನು ಮಾಡ್ತಾಳೆ ಅಂತ ಕೇಳಿಲ್ಲ ನಾನು. ಸಿಂಗಲ್ ಲೈನ್ 2, ಆಮೇಲೆ 4 ಲೈನು 100 ಪೇಜ್ 2, 100 ಪೇಜ್ 200 ಮತ್ತು 4 ಲೈನು 200 ಪೇಜ್ 2, ಕೆಳಗಡೆ 200 ಪೇಜ್ 2 ಆಯಿತಾ. ಮತ್ತು 1 ಇಂಚು ಸೆಕ್ಯೂರ್ ಬುಕ್ಕು 200 ಅಷ್ಟು ಬೈಂಡಿಂಗ್ ಹಾಕಿ ಊಟ ಮಾಡಿ ಮಲ್ಕೊಳ್ಳೋಷ್ಟೊತ್ತಿಗೆ 10:15 ಆಗಿಬಿಡ್ತು. ಸುಮಾರು ಟೈಮ್ ಆಗೋಗ್ಬಿಡ್ತು. ಅವಳಿಗೇನು ಪಾಪ ಆಂಟಿ ಒಬ್ಬರೇ ಆಗ್ತಲ್ಲ, ಇನ್ನು ಟೆಕ್ಸ್ಟ್ ಬುಕ್ ಬೇರೆ ಬರಬೇಕು. ಆ ಟೆಕ್ಸ್ಟ್ ಬುಕ್ ಎಲ್ಲ ಇನ್ನೂ ಬಂದಿಲ್ಲ. ನೋಟ್ ಬುಕ್ ಮಾತ್ರ ಹಾಕಿದ್ರಲ್ವ, ಅದನ್ನು ತೊಗೊಂಬಂದ್ಬಿಟ್ಟಿದ್ವಿ. ಒಟ್ಟಿಗೆ ಹಾಕೋಕ್ಕಾಗಲ್ಲ, ಸ್ವಲ್ಪನೇ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಎಲ್ಲ ಹಾಕಿ ರೆಡಿ ಆಯಿತು. ನಾವೀಗ ನೆಕ್ಸ್ಟ್ ಊರಿಗೆ ಹೋಗೋದಲ್ವ, ಮತ್ತು ಊರಿಗೆ ಹೋಗಿ ಹೊರಟಿದ್ವಿ ನಾವು. ಹಾಗಾಗಿ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಬೇಗ ಎಲ್ಲ ಮಾಡಿಕೊಂಡು ನೆನ್ನೆಗೆಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ವಿ ನಾವು. ಇದು ಬೆಳಿಗ್ಗೆ ಬಂದುಬಿಟ್ಟು ಪುಳಿಯೋಗರೆ ಮಾಡ್ತಾಯಿದ್ದೆ. ನಾನು ಊರಿಗೆ ಹೋಗೋದು ಸ್ವಲ್ಪ ಗೊಜ್ಜು ಮಾಡಿಟ್ಬಿಟ್ರೆ ನಮ್ಮ ಅತ್ತೆಯವ್ರಿಗೆಲ್ಲ ಸ್ವಲ್ಪ ಈಸಿ ಆಗುತ್ತೆ. ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಅತ್ತೆಯವರೆಲ್ಲ ಇರ್ತಾರಲ್ಲ, ಅವರ 3 ಜನಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಗೊಜ್ಜು ಮಾಡಿಟ್ಟಿದ್ದೆ. ಪುಳಿಯೋಗರೆ ಗೊಜ್ಜು ಮಾಡಿದ್ವಿ. ಈ ಸರಿ ಚಿತ್ರಾನ್ನ ಗೊಜ್ಜೆಲ್ಲ ಮಾಡಿಲ್ಲ, ಯಾಕೆಂದರೆ ಆಚೆ ಸರಿ ಬಂದಾಗ ಅದನ್ನು ಹಾಗೆ ಉಳಿಸ್ಬಿಟ್ಟಿದ್ರು. ಸ್ವಲ್ಪ ಮ್ಯಾಗಿ ಅದು ಸ್ವಲ್ಪ ಏನಾರ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಈ ಸರಿ ಪುಳಿಯೋಗರೆ ಒಂದೇ ಮಾಡಿದ್ದು. ತುಂಬ ಚೆನ್ನಾಗಾಗಿತ್ತು ಗೊಜ್ಜಂತೂ. ನನ್ನ ಮಗನಿಗೆ, ಚಿಕ್ಕ ಮಗನಿಗೆ ಪುಳಿಯೋಗರೆ ಒಂದು ಬಿಟ್ಬಿಟ್ರೆ ಇದ್ದರೆ ಯಾವ ಊಟನೂ ಬೇಡ, ಏನು ಬೇಡ, ಅಷ್ಟೊಂದು ಫೇವ್ರೇಟು. ಪುಳಿಯೋಗರೆ ರಾಜ ಅಂತಲೇ ಕರಿತೀನಿ ನನ್ನ ಚಿಕ್ಕ ಮಗನಿಗೆ. ತುಂಬ ಚೆನ್ನಾಗಾಗಿತ್ತು ಪುಳಿಯೋಗರೆ. ಅದು ಮಾಡಿಕೊಂಡು
ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ಲಲ್ಲ ಅಮ್ಮು, ಅವ್ರಿಗೆ ಸ್ವಲ್ಪ ನಾನು ಇಲ್ಲ ಅಲೋವೆರಾ ಜೆಲ್ಲೆಲ್ಲ ಚೆನ್ನಾಗಾಗುತ್ತೆ, ಸ್ವಲ್ಪ ಡ್ಯಾಂಡ್ರಫ್ ಇದೆ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಹೋಗುತ್ತೆ ನೋಡೋಣ ಹಾಕ್ತೀನಿ ಅಂತ ಹೇಳ್ಬಿಟ್ಟು, ತುಂಬ ಇತ್ತು ದೊಡ್ಡದಾಗಿತ್ತಲ್ವ, ನನಗೆಲ್ಲ ಇಷ್ಟೊಂದೆಲ್ಲ ಹಚ್ಕೊಳ್ಳೋಲ್ಲ ನಾನು, ಅವಾಗೆಲ್ಲ ಹಚ್ಕೊತಾ ಇದ್ದೆ. ಟೈಮೇ ಸಿಕ್ಕಲ್ಲ ಎಲ್ಲಿಂದ ಹಚ್ಕೊಂಡ್ಲಿ, ಹಾಗಾಗಿ ನಿನಗೆ ಹಚ್ತೀನಿ ಬಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಲೋವೆರಾ ಇರುತ್ತಲ್ಲ ಅದೆಲ್ಲ ತೆಗೆದು ಜಾರಿಗೆ ಹಾಕ್ಕೊಂಬಿಡು, ತಲೆಗೆ ಹಚ್ತೀನಿ ಅಂತ ಅಂದೆ. ಏನೂ ಹಾಕ್ಕೊಂಡಿಲ್ಲ, ಬರೀ ಅಲೋವೆರಾ ಜೆಲ್ ಮಾತ್ರ. ಅದನ್ನೆಲ್ಲ ನೀಟಾಗಿ ತೆಗೆದು ಕಟ್ ಮಾಡಿಕೊಂಡು ತೊಳಿಬೇಕು, ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಎಲ್ಲ ಹಳದಿ ಕಲರ್ ಥರದ್ದೆಲ್ಲ ಲೋಳೆ ಬರ್ತಾ ಇರುತ್ತೆ, ಅದನ್ನೆಲ್ಲ ತೆಗೆದು ಚೆನ್ನಾಗಿ ತೊಳೆದ್ರೆ ಮೇಲ್ಗಡೆದೆಲ್ಲ ಸ್ವಲ್ಪ ಹೋಗುತ್ತೆ, ನೀಟಾಗುತ್ತೆ. ಇಲ್ಲಿ ನಮ್ಮ ಅತ್ತೆ ಬಂದ್ಬಿಟ್ಟು ಪಲ್ಯ ಪುಡಿ ಮತ್ತು ತಿಳಿಸಾರು ಪುಡಿ ಎರಡೂ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ನಾನು ಜೋಡಿಸಿ ಒಂದೊಂದು ಮಾಡೋ ಅಷ್ಟರಲ್ಲೇ ತುಂಬ ಲೇಟಾಗಿಬಿಡುತ್ತೆ. ಸ್ವಲ್ಪ ಆರಾಮಾಗಿದ್ರಲ್ವ, ನೀವು ಸ್ವಲ್ಪ ಜೋಡಿಸ್ಕೊಟ್ಬಿಟ್ರಿ, ನಾನೆಲ್ಲ ಹುರಿದ್ಬಿಡ್ತೀನಿ, ಹುರಿದ್ಬಿಟ್ಟು ಪುಡಿ ಮಾಡ್ತೀನಿ ಅಂತ ಹೇಳಿದೆ. ಹಾಗಾಗಿ ಕೂತ್ಕೊಂಡು ಹಾಗೆಲ್ಲ ನಾನೆಲ್ಲ ಎತ್ತಿಟ್ಟಿರ್ತೀನಿ ಡಬ್ಬಗಳಲ್ಲಿ, ಯಾವುದೇ ಕಾಳು ಬೇಕು ಅಂತ ಎಲ್ಲ ಎತ್ತಿಟ್ಕೊಟ್ರೆ ಅವರು ಸ್ವಲ್ಪ ಜೋಡಿಸ್ಕೊಡ್ತಾರೆ, ಒಟ್ಟಿಗೆ ಎರಡನ್ನೂ ಹಾಕ್ಕೊಟ್ಬಿಡ್ರಿ ಅಂತ ಹೇಳಿದೆ. ನಾನು ಆದ್ರೆ ಏನು ಮಾಡ್ತೀನಿ, ನೆನ್ಪಿಟ್ಕೊಂಡಿರಲ್ಲ, ನಾನೊಂದು ಬುಕ್ಕಲ್ಲಿ ಬರೆದಿಟ್ಕೊಂಡಿರ್ತೀನಿ, ಇವ್ರ ಮೆಜರ್ಮೆಂಟ್ ಏನಿದೆ ಅದನ್ನು ಅಳತೆ ತೊಗೊಂಡು ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ. ಆ ಬುಕ್ ತೊಗೊಂಡು ಬಂದು ನಾನು ನೋಡಿಕೊಂಡು ಮಾಡೋದು, ಅದಕ್ಕೆ ಲೇಟಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆಗೆ ಕೊಟ್ಬಿಟ್ಟಿದ್ದೆ. ಅವರು ಜೋಡಿಸ್ಕೊಟ್ರು. ಇಲ್ಲಿ ನೋಡ್ಬೋದು ಅವ್ರ ಫೇವ್ರೇಟು ಸೀರಿಯಲ್ಲು ಕರ್ಣದ್ದು ಬರುತ್ತಲ್ವ ಧಾರಾವಾಹಿ, ಅದನ್ನು ನೋಡ್ಕೊತ ಕೂತಿದ್ದು ಮಿಸ್ ಮಾಡ್ಕೊತೀನಿ. ಸಂಜೆ ಎಲ್ಲ ನಮ್ಮ ಅತ್ತೆ ಬೇರೆ ಕಲರ್ಸ್ ಕನ್ನಡ ಹಾಕಲ್ಲ ಜಾಸ್ತಿ, ಜೀ ಕನ್ನಡ ಹಾಕಲ್ಲ, ಕಲರ್ಸ್ ಕನ್ನಡ ನೋಡೋದು. ಹಾಗಾಗಿ ಬೆಳಗ್ಗೆ ನೋಡ್ತಾ ಕನ್ನಡ ಸೀರಿಯಲ್ ಕೂತ್ಕೊಂಡು ನಾನೇ ಯಾವಾಗಾದರೂ ಒಂದು ಟೈಮ್ ನೋಡ್ತಾ ಇರ್ತೀನಿ, ಅದು ಇಲ್ಲ ಮೊಬೈಲಲ್ಲಿ ನೋಡ್ತಾ ಇರ್ತೀನಿ, ಚೆನ್ನಾಗಿದೆ ಸೀರಿಯಲ್ಲು. ಹಾಗೆ ನಾನು ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೆ, ಹಿಂದಿನ ದಿನವೇ ರಾತ್ರಿ ಎಣ್ಣೆ ಹಚ್ಕೊಂಡಿದ್ರು. ಅದಕ್ಕೆ ನಾನು ಅಲೋವೆರಾ ಜೆಲ್ ಇದೆಯಲ್ಲ ಅದಕ್ಕೆ ಹಾಗೆಯೇ ಹಚ್ಕೊತಾ ಇದ್ದೀನಿ. ನೀವು ಇದ್ರ ಜೊತೆ ಬೇಕಾದ್ರೆ ಅಕ್ಕಿ ತೊಳೆದಿರೋ ನೀರು ಇರ್ತಲ್ವ, ಅಕ್ಕಿ ತೊಳೆದಿರೋ ನೀರು, ಹಾಗೆ ಕೊಬ್ಬರಿ ಏನಾದ್ರು ತುರಿದಿರ್ತಾರಲ್ವ, ಕೊಬ್ಬರಿ ತುರಿದು ನೀರು ಇರುತ್ತಲ್ವ, ಅದು ಸೋಸ್ಕೊಂಡ್ಬಿಟ್ಟು ಅದನ್ನು ಸಹ ಹಾಕೊಂಡು ಈ ಮೂರು ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಏರ್ ಸ್ಮೂತ್ ಆಗುತ್ತೆ, ಹಾಗೆ ಗ್ರೌತ್ ಕೂಡ ಹೆಲ್ಪ್ ಆಗುತ್ತೆ. ನಾನು ರೆಮಿಡೀಸ್ ಎಲ್ಲ ತುಂಬ ರೆಮಿಡೀಸು ನಾನೇ ಟ್ರೈ ಮಾಡಿರ್ತೀನಿ, ಟ್ರೈ ಮಾಡಿಬಿಟ್ಟೆ ನಿಮಗೆ ಹಾಕೋದು. ತುಂಬ ರೆಮಿಡೀಸು ಚೆನ್ನಾಗಿ ವರ್ಕ್ ಆಗುತ್ತೆ, ಅದೆಲ್ಲ ಹಾಕೋಕ್ಕೆ ಟೈಮ್ ಸಾಕಾಗ್ತಿಲ್ಲ. ನೋಡೋಣ ಇನ್ನೂ ಏನಿದೆ ಲಾಸ್ಟ್ ಅಲ್ವಲ್ವ ವೀಡಿಯೋಸ್ ಮಾಡೋದು, ಅವಾಗ ಯಾವಾಗಲಾದರೂ ಫ್ರೀಯಾಗಿ ಸಿಕ್ಕಾಗ ಅದು ನಾನು ಹೋಮ್ ರೆಮಿಡಿ ಎಲ್ಲ ತೋರಿಸ್ಕೊಡ್ತೀನಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅವರಿಗೂ ಹಚ್ಚಿದ್ದೆ, ತುಂಬ ಸ್ಮೂತಾಗಿ ಚೆನ್ನಾಗಿ ಬಂದಿತ್ತು. ನಾನು ನೆಕ್ಸ್ಟ್ ತಲೆ ಸ್ನಾನ ಮಾಡಿದ್ಮೇಲೆ ತೋರ್ಸೋಣ ಅಂದರೆ ಮರ್ತೇ ಹೋಗ್ಬಿಟ್ಟಿದ್ದೆ ನನಗೆ. ಹಾಗೆ ಅವರು ಸ್ನಾನ ಮಾಡಿಕೊಂಡು ನನ್ನದು ಮುಗೀತು ಸ್ನಾನ ಎಲ್ಲ, ನಾವು ಪೂಜೆ ಮಾಡಿಕೊಂಡು ನೆಕ್ಸ್ಟು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ರೆಡಿಯಾದ್ವಿ. ನಾನು ಮಾಡಿದ್ದು ಪುಳಿಯೋಗರೆ. ನಾನು ತಿನ್ನೋ ಅಷ್ಟರಲ್ಲಿ ಎಷ್ಟಾಯ್ತು ಟೈಮು ಅಂದರೆ 11:30 ಆಗಿತ್ತು ಅನಿಸುತ್ತೆ. ಅಷ್ಟೊತ್ತು ಲೇಟಾಯಿತು. ಇನ್ನೂ ತಿಂತಾ ಇನ್ನೂ ಜಾಸ್ತಿ ಟೇಸ್ಟ್ ಕೊಡೋದು, ಎಷ್ಟು ತಿಂದರೂ ಇನ್ನೂ ತಿನ್ನಬೇಕು ಅನಿಸುತ್ತೆ. ಹೊಟ್ಟೆ ತುಂಬಿದ್ರೂ ಬಿಡೋಕ್ಕಾಗ್ತಾಯಿರಲಿಲ್ಲ, ಯಾಕೆಂದರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬಂದಿತ್ತು ಪುಳಿಯೋಗರೆ. ನಿಮ್ಗೆ ಯಾರಿಗಾದ್ರೂ ಪುಳಿಯೋಗರೆ ರೆಸಿಪಿ ಪೌಡರ್ ಮಾಡೋದು ಬೇಕು ಅಂದರೆ ನಾನು ವೀಡಿಯೋಸಲ್ಲಿ ಪ್ಲೇ ಲಿಸ್ಟ್ ಇದೆಯಲ್ವ, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಪೌಡರ್ ರೆಸಿಪಿ ಅಂತ ಹಾಕಿದ್ದೀನಿ. ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಪಲ್ಯ ಪುಡಿ ಪುಳಿಯೋಗರೆ ಪುಡಿ ಮಾಡಿರೋದು ಹಾಕಿದ್ದೀನಿ. ಅದೇ ಥರ ಮಾಡ್ಕೊಳ್ಳಿ. ಪುಡಿ ಮಾಡೋದಕ್ಕಿಂತ ಜಾಸ್ತಿ ಮೇಯ್ನು ನಾವು ನೆಕ್ಸ್ಟ್ ಮಾಡೋದ್ರಲ್ಲೂ ಹದ ಕೂಡ ಇದೆ. ಸುಮ್ಮನೆ ಅದು ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಕಮ್ಮಿ ಹಾಕಿ ಮಾಡಿದ್ರು ಅಷ್ಟು ಚೆನ್ನಾಗಾಗಲ್ಲ. ನಾವು ಕೂಡ ತಿಂಡಿ ಕೂಡ ತಿಂದಾಯ್ತು. ಜೋಳ ಬಂದಿತ್ತು, ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಇವ್ರಂತೂ ಯಾವಾಗಲೂ ಇರ್ತಾರೆ, ಎನಿ ಟೈಮ್ ಇರ್ತಾರೆ. ಜೋಳ ಒಬ್ಬರೇ ಬರ್ತಾರೆ, ಜಾಸ್ತಿ ನೋಡ್ಕೊಂಬಿಟ್ಟಿದಾರಲ್ಲ, ಡೈಲಿ ಒಂದು ದಿನ ಬಿಟ್ಟು ಒಂದು ದಿನ ಬರ್ತಾ ಇರ್ತಾರೆ. ತುಂಬ ಚೆನ್ನಾಗಿತ್ತು. 100 ರೂಪಾಯಿಗೆ ಹಾರೇನ 5 ದಿನ ಕೊಟ್ಟಿದ್ರು. ಸೈಜ್ ಮೇಲೆ ರೇಟ್ ಇತ್ತು. ಚಿಕ್ಕದು ಇಟ್ಟಿದ್ರೆ ಸ್ವಲ್ಪ ಜಾಸ್ತಿ ಇಡ್ತಾರೆ, ಸ್ವಲ್ಪ ದೊಡ್ಡ ಸೈಜ್ ಇತ್ತು ಅಂದರೆ ಸ್ವಲ್ಪ ಕಡಿಮೆ ಇಡ್ತಾರೆ. 100 ರೂಪಾಯಿಗೆ 5, 100 ರೂಪಾಯಿಗೆ 6 ಈ ಥರ ಸೈಜ್ ಮೇಲೆ ಇಟ್ಟಿದ್ರು. ಹಾಗೆ ಬೇಯಿಸೋಣ ಅಂತೇಳಿ ಅಂದ್ಕೊಂಡ್ವಿ. ಅಡುಗೆ ಮನೆಲ್ಲ ತುಂಬ ಹೋಗ್ಬಿಟ್ಟಿದೆ, ಎಲ್ಲ ಹೋಗಿದೆ, ಹಾಳಾಗಿ. ಬೆಂಡೆಕಾಯಿ ಸಾರು ಮಾಡೋಣ ಅಂತ ಇಟ್ಟಿದ್ದೀನಿ, ಇದು ಹಂಗೆ ಇದೆ. ಇಲ್ಲಿ ಪಲ್ಯ ಪುಡಿಗೆ ಅಂತೇಳಿ ಹುರಿತಾ ಇದ್ದೀನಿ, ಇದು ಕೂಡ ಹಂಗೆ ಎಲ್ಲ ಅರ್ಧಂಬರ್ಧ ಆಗಿದೆ. ನೋಡಿ, ಇದೆಲ್ಲ ಅರ್ಧಂಬರ್ಧ ಹುರಿದಿಟ್ಟಿದ್ದೀನಿ. ಇದು ಬಿಸಿಬೇಳೆ ಬಾತಿಗೆ ಅಂತ ಹೇಳ್ಬಿಟ್ಟು ಅದು ರೆಡಿಯಾಗಿದೆ, ಹುರಿದಿಟ್ಟಿದ್ದೀನಿ ಇದನ್ನು. ನೆಕ್ಸ್ಟ್ ಇದು ಪಲ್ಯ ಪುಡಿ ಅಂತೇಳಿ ನೆಕ್ಸ್ಟ್ ಇದು ಪಲ್ಯ ಪುಡಿ ತಗೊಂಬಂದಿದ್ದೀನಿ. ಜೋಳನೆಲ್ಲ ಬೇಯಿಸ್ಬೇಕು ಇವಾಗ. ಸಿಕ್ಕಾಬಟ್ಟೆ ಸೆಕೆ ಇದೆ, ಎಷ್ಟು ಬಿಸಿಲೇನಿಲ್ಲ ಆದರೂ ಸಕ್ಕ ಸೆಕೆ ಇದೆ. ಜೋಳ ತೊಗೊಂಡಿದ್ದೆ 100 ರೂಪಾಯಿಗೆ. ಎಷ್ಟಿದೆ ಅಮ್ಮ? 6. 100 ರೂಪಾಯಿಗೆ 6 ಜೋಳ ಇದೆ. ನಾವು 6 ಜನ ಇದೀವಲ್ವಾ, ನಾವು 6 ಜನ ಇದ್ದೀವಿ. ಒಬ್ಬೊಬ್ರಿಗೆ ಒಂದೊಂದು ಬರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀವಿ. 100 ರೂಪಾಯಿಗೆ 8, 6 ಎಲ್ಲ ಇತ್ತು.
ಒಬ್ಬೊಬ್ಬರಿಗೆ ಒಂದು ಬರಲಿ ಅಂತ ಹೇಳ್ಬಿಟ್ಟು ದೊಡ್ಡ ಸೈಜು ಸ್ವಲ್ಪ, ಹಾಗಾಗಿ ತೊಗೊಂಡು 100 ರೂಪಾಯಿ. ಇದಾದಮೇಲೆ ನೆಕ್ಸ್ಟು ಬೇಯಿಸೋಕೆ ಇಡೋಣ ಅಂತ ನೋಡಿದ್ವಿ. ಒಂದೆರಡು ಇನ್ನೊಂದಿನ ಬೇಯಿಸೋಣ ಅಂದ್ಕೊಂಡ್ರೆ ಬೇಡ, ಎಲ್ರಿಗೂ ಒಂದೊಂದು ಆಗ್ಬಿಡುತ್ತೆ ತಿಂದ್ರಾಯ್ತು ಅಂತ ಹೇಳ್ಬಿಟ್ಟು ನಮಗೆ ಒಂದೊಂದು ದೊಡ್ಡದಾಯಿತು ತಿನ್ನೋದಕ್ಕೆ. ಕೆಲವ್ರು ತಿಂತಾರೆ, ನಮಗೆ ಒಂದು ಸ್ವಲ್ಪ ಪುಳಿಯೋಗರೆ ಚೆನ್ನಾಗಿ ತಿಂದ್ಬಿಟ್ಟಿದ್ದಲ್ವ, ಹಂಗಾಗಿ ಸ್ವಲ್ಪ ಜಾಸ್ತಿ ಅನಿಸ್ತು. ಪರವಾಗಿಲ್ಲ ತಿಂದರೆ ಸಂಜೆ ತನಕ ಅಂತ ಹೇಳ್ಬಿಟ್ಟು ಬೇಯಿಸಿದೆ. ಬೇಯಿಸ್ಬೇಕಾದ್ರೆ ಸ್ವಲ್ಪ ಅರಿಶಿಣದಲ್ಲಿ ಹಾಕಿದೆ, ಚೆನ್ನಾಗಿ ಘಮ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅರಿಶಿಣದಲ್ಲಿ ಹಾಕಿದರೆ. ಅದಕ್ಕೆ ನಾನು ಅರಿಶಿಣದಲ್ಲಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡೆ. ಇಲ್ಲಿ ನೋಡ್ಬೋದು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ನೆನೆಸಿದ್ದೆ. ಒಣಗಿದ ಮಾವಿನಕಾಯಿ ಇತ್ತು ಸ್ವಲ್ಪ, ಅದಕ್ಕೆ ಉಪ್ಪಿನಕಾಯಿ ಹಾಕ್ಬಿಡೋಣ. ನಾನು ಹೋಗಿ ಮತ್ತೆ ಬರೋದಕ್ಕೆ ಒಂದು 4-5 ದಿನ ಆಗುತ್ತೆ, ಅಷ್ಟರಲ್ಲೆಲ್ಲ ಹಾಳಾಗಿಬಿಡುತ್ತೆ ಅಲ್ಲಿ ಇಲ್ಲಿ ಇಟ್ಟು ಅಂದ್ಕೊಂಡು ತುಂಬ ಒಣಗಿಸಿರಲಿಲ್ಲ, ನಾನು ಸ್ವಲ್ಪನೇ ಒಣಗಿಸಿದ್ದೆ. ಹಾಗಾಗಿ ಖಾಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೆ. ಇಲ್ಲಿ ನೋಡ್ಬೋದು ಬೆಂದಿಟ್ಟು ಬಿಸಿ ಬಿಸಿ ಆಗಿತ್ತು. ಮಗ ಬಂದುಬಿಟ್ಟು ನೋಡಿ ಈ ಥರ ಚುಚ್ಚಿಸ್ಕೊಂಡು ತಿಂತಾನೆ, ತುಂಬ ಇಷ್ಟ ಚಿಕ್ಕವನಿಗೆ ನನ್ನ ಥರನೇ ಸ್ವಲ್ಪ ಕಡಲೆಕಾಯಿ ಈ ಥರ ಜೋಳ ಎಲ್ಲ ಇಷ್ಟಪಡ್ತಾನೆ. ನನ್ನ ಥರನೇ ಸ್ವಲ್ಪ ಕಡಲೆಕಾಯಿ ಅಂದರೆ ಶೇಂಗಾ ಬೀಜ, ಹಸಿ ಶೇಂಗಾ ಬೀಜ ಅಂತ ತುಂಬಾ ಇಷ್ಟಪಡ್ತಾನೆ. ನಮ್ಮ ಮನೆಯಲ್ಲಿ ನಾನು ನನ್ನ ಚಿಕ್ಕ ಮಗ ಬಿಟ್ಟು ನಮ್ಮ ದೊಡ್ಡ ಮಗ, ನಮ್ಮ ಮನೆಯವರು, ಹಾಗೆ ನಮ್ಮ ಅತ್ತೆಯವರು ಯಾರೂ ತಿನ್ನಲ್ಲ. ಅದು ಬೇಯಿಸಿದ್ರೆ ಮಾತ್ರ ತಿಂತಾರೆ, ನಾವು ಮಾತ್ರ ಹಸಿದೇ ತಿಂತಾ ಇರ್ತೀವಿ, ಬೇಯಿಸೋದಿಲ್ಲ ಜಾಸ್ತಿ. ಟಾಟಾ ಬಾಯ್ ಬಾಯ್, ನಾನು ಹೋಗ್ತಿದ್ದೀನಿ. ಇವರು ತೋರಿಸ್ತಾರೆ, ನೀವು ನೋಡ್ಕೊಂಡು ಮಾಡಿ. ನಮ್ಮಮ್ಮ ಅಂತೂ ಎಷ್ಟೊತ್ತಾದರೂ ನಿಮ್ಮಲ್ಲಿ ಕೆಲಸ ಆಗಲ್ಲ, ಏನಾದರೂ ಮಾಡ್ಕೊಂಬಿಡು ಅಂತಂದು ಹೇಳ್ಬಿಟ್ಟು ತಮಾಷೆ ಮಾಡ್ಕೊತ ಪಾತ್ರೆ ತೊಳ್ಕೊಟ್ಬಿಟ್ಟು ಹೋಗ್ಬಿಟ್ಲು. ನಾನಿಲ್ಲಿ ಉಪ್ಪಿನಕಾಯಿ ಮಾಡೋಣ ಅಂತ ಮಾವಿನಕಾಯಿಂದ ಅಂತ ಹೇಳ್ಬಿಟ್ಟು ಹುರಿದಿಡ್ಕೊತಾ ಇದ್ದೆ. ಮಾವಿನಕಾಯಿ ಉಪ್ಪಿನಕಾಯಿ ಬಂದುಬಿಟ್ಟು ಜಾಸ್ತಿ ಸಾಸಿವೆ ತೊಗೊಬೇಕು. ಒಂದು 3/4 ಬೌಲಷ್ಟು ಸಾಸಿವೆ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಮೆಂತ್ಯ ಸೇರಿಸ್ಕೊಂಡಿದ್ವಿ. ಜಾಸ್ತಿ ಮೆಂತ್ಯ ಹಾಕ್ಕೊಬಾರ್ದು, ಸಾಸಿವೆ ಜಾಸ್ತಿ ಇರಬೇಕು, ಮೆಂತ್ಯ ಸ್ವಲ್ಪ ಕಡಿಮೆ ಇರಬೇಕು. ಇದಿಷ್ಟನ್ನು ಜಸ್ಟ್ ಆಗಿ ಬಿಸಿ ಮಾಡಬೇಕಷ್ಟೆ, ತುಂಬ ಚಟಪಟ ಅನ್ನೋ ಥರ ಉರಿಬಾರ್ದು. ಅದು ಹುರಿದು ರೆಡಿ ಮಾಡ್ಕೊಂಡು ಪೌಡರ್ ಮಾಡ್ಕೊಬೇಕು. ಇಲ್ಲಿ ಸಪ್ರೇಟಾಗಿ ಸ್ವಲ್ಪ ಎಣ್ಣೆ ಹಾಕಿ 1/4 ಬೌಲಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕಷ್ಟು ಖಾರ, ಅರಿಶಿನ ಪುಡಿ ನಾವು ರುಬ್ಬಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡು, ನಾವು ಉಪ್ಪಿನ ನೀರು ಅಂತ ಏನು ಎತ್ತಿಟ್ಕೊಂಡಿದ್ವಿ ನೆನೆ ಇಟ್ಟಿರ್ತೀವಲ್ಲ ಆ ಉಪ್ಪಿನ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 1/4 ಗಂಟೆ ಅರ್ಧ ಗಂಟೆ ಬಿಟ್ಟರೆ ಇದೆಲ್ಲ ಫುಲ್ಲು ಡ್ರೈ ಆಗುತ್ತೆ, ಎಲ್ಲ ಉಪ್ಪಿನ ನೀರಲ್ಲೇ ಎಳ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು, ನೋಡ್ತಾ ಇದ್ದರೆ ನನಗೆ ಇವಾಗಲೂ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಾಗಿತ್ತು. ಹಾಗೆ ಇಲ್ಲಿ ಪಕ್ಕದಲ್ಲಿ ನಾನು ಗೋಧಿ ಹಿಟ್ಟು ಮತ್ತು ಮೈದಾ ಹಾಲು ಪೌಡರ್ ಸೇರಿಸ್ಬಿಟ್ಟು ಜಾಮೂನ್ ಮಾಡೋಣ ಅಂತಂದು ರೆಡಿ ಮಾಡ್ತಾಯಿದ್ದೆ. ಯೂಟ್ಯೂಬಲ್ಲಿ ನೋಡಿದ್ದೆ, ಯಾರ್ದೋ ಒಬ್ಬರು ತೋರಿಸಿದ್ರು, ಹಾಗಾಗಿ ನಾನು ಫುಲ್ ಡೀಟೇಲ್ ತೋರ್ಸೋಕೆ ಹೋಗ್ಲಿ, ಯಾಕೆ ಚೆನ್ನಾಗಿ ಬರುತ್ತೋ ಇಲ್ವೋ, ಚೆನ್ನಾಗಿ ಬಂದರೆ ನೆಕ್ಸ್ಟು ತೋರ್ಸೋಣ ಅಂತ ಅಂದ್ಕೊಂಡು. ಪರವಾಗಿಲ್ಲ ಚೆನ್ನಾಗಿ ಬಂತು, ಆದರೆ ಸ್ವಲ್ಪ ಸ್ಮೂತ್ ಇರೋಲ್ಲ, ಜಾಸ್ತಿ ಸ್ವಲ್ಪ ಗಟ್ಟಿಗಿರುತ್ತೆ. ಚೆನ್ನಾಗಿತ್ತು ಟೇಸ್ಟ್ ಎಲ್ಲ, ನೋಡ್ಬೋದು. ಆವಾಗಲೇ ಎಷ್ಟು ತೆಳುಗಿತ್ತು, ಇವಾಗೆಲ್ಲ ನೀಟಾಗಿ ಡ್ರೈ ಆಗಿದೆ, ತುಂಬ ಚೆನ್ನಾಗಿತ್ತು. ಒಂದು ರಿಕ್ವೆಸ್ಟ್ ಏನಂದರೆ, ಯಾರಾದರೂ ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ಇದೇನು ಗೊತ್ತಾ, ಮಾವಿನಕಾಯಿ ಚೆನ್ನಾಗಿ ನೆಂದು 3 ದಿನ ಆಗಿರುತ್ತಲ್ವ, ಅದ್ರದ್ದೆಲ್ಲ ಒಂಥರ ಸ್ಮೆಲ್ ಇರುತ್ತೆ. ಹಂಗಾಗಿ ಉಪ್ಪಿನ ನೀರನ್ನ ಹಾಕ್ಕೊಬಾರ್ದು, ಸಪ್ರೇಟಾಗಿ ಪುಡಿ ಉಪ್ಪನ್ನ ಸ್ವಲ್ಪ ನೀರಲ್ಲಿ ಕರಗಿಸ್ಬಿಟ್ಟು ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಬೆಳಗ್ಗೆ ಊರಿಗೆ ಹೋಗೋದು ಅಂತ ಹೇಳ್ಬಿಟ್ಟು ತಂಗಿ ಮನೆಯಲ್ಲಿ ಪೂಜೆ ಇದೆ, ಹಾಗೆ ತಂಗಿ ಮಗಳಲ್ಲಿ ಇದ್ದಲ್ವ, ಅವ್ರನ್ನೂ ಕರ್ಕೊಂಡು ನನ್ನ ಮಗ ಕೂಡ ಅಲ್ಲೇ ಇದ್ದ. ಇವ್ರನ್ನ ಬಿಟ್ಬಿಟ್ಟು ಆ ಕಡೆಯಿಂದ ನನ್ನ ಮಗನ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾವು ಹೊರಟಿದ್ವಿ. ಹಾಗೆ ಬೆಳಗ್ಗೆ ಬೇಗ ಇದ್ದಿದ್ವಿ ಇವತ್ತು. ಡೈಲಿ 6:30-7 ಗಂಟೆಗೆ ಎದ್ದೇಳ್ತಾ ಇದ್ವಿ ಇಬ್ಬರೂ. ಬೇಗ ಎದ್ದೇಳೋಣ ಆಂಟಿ ಅಂತ ಹೇಳೋಳು ಅವಳು, ನಾನು ಹೌದು ಅನ್ನೋದು. ಇಬ್ಬರು ಬೇಗ ಹೇಳ್ತಿರಲಿಲ್ಲ, ಎದ್ದೇಳೋದೇ 6:30 6 ಗಂಟೆಗೆ ಎದ್ಬಿಡ್ತಿದ್ವಿ. ಇವತ್ತು ಬೇಗ ಎದ್ಬಿಟ್ಟಿದ್ವಿ. 5 ಗಂಟೆಗೆ ಎಚ್ಚರ ಆಗಿಬಿಡುತ್ತೆ ನನಗೆ, ಆದರೂ ಎದ್ದೇಳೋದಿಲ್ಲ. ಇವತ್ತು ಬೇಗ ಹೋಗಲೇಬೇಕಂತ 5 ಗಂಟೆಗೆ ಎದ್ದು ಅಷ್ಟೊಂದು ಕೆಲಸ ಮಾಡಿಟ್ಟಿದ್ದೀನಿ. ಒಳಗಡೆದೆಲ್ಲ ವೀಡಿಯೋ ಮಾಡಲಿಲ್ಲ, ವೀಡಿಯೋ ಮಾಡ್ಕೊತ ಕೂತ್ಕೊಂಡ್ರೆ ಬೇಗ ಹೋಗೋದಕ್ಕೆ ಟೈಮ್ ಆಗೋಲ್ಲ, ಹಾಗಾಗಿ ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಹಾಗೆ ಸ್ವಲ್ಪ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಹಿಡಿತಾ ಇದ್ದೆ. ನಾನು ಬೇಗನೆ ಎದ್ದಿದ್ದೆ, ಸ್ವಲ್ಪ ಬೆಳಗಾಗಲಿ ಆಮೇಲೆ ನೀರು ಹಾಕ್ಬಿಡೋಣ, ಅಷ್ಟರಲ್ಲಿ ಒಳಗಡೆ ಕೆಲಸ ಮುಗಿಸ್ಕೊಳ್ಳೋ ಅಂತ ಹೇಳ್ಬಿಟ್ಟು ಒಳಗಡೆದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಬೆಳಗಾದ್ಮೇಲೆ ಇಲ್ಲಿ ಹೊರಗಡೆ ಬಂದುಬಿಟ್ಟು ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಮುಗಿಸ್ಕೊಂಡು ಬಂದೆ. ನೋಡ್ಬೋದು, ನಾನು ಇಲ್ಲಿ ಸಾಂಬಾರೆಲ್ಲ ರೆಡಿ ಮಾಡಿಟ್ಟೆ. ಹೊರಗಡೆ ಹೋಗಿದ್ದು ನಾನು ಮೂಲಂಗಿ ಸಾಂಬಾರು ಮಾಡಿದ್ದೆ. ಸ್ವಲ್ಪ ಇತ್ತು ಮೂಲಂಗಿ, ಜಾಸ್ತಿನೇ ಮಾಡಿದ್ದೆ. 1-2 ದಿನಕ್ಕೆ ಆಗುತ್ತೆ, ಅವರಿಗೆ ಬಿಸಿ ಮಾಡ್ಕೊಂಡು ಊಟ ಮಾಡಿಬಿಡ್ತಾರೆ, ಆಗುತ್ತೆ, ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದೆ. 2 ದಿನಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಂಡಿಗೆಲ್ಲ ಬಂದುಬಿಟ್ಟು ಪುಳಿಯೋಗರೆ ಗೊಜ್ಜು ಮಾಡಿಟ್ಟಿದ್ದಲ್ವ, ಅದು ಆಗುತ್ತೆ ಚೆನ್ನಾಗಿ, ತುಂಬ ಚೆನ್ನಾಗಿತ್ತು, ಗೊಜ್ಜು ಮಾಡಿಟ್ಟಿದ್ದೆ. ಹಾಗೆ ಇಲ್ಲಿ ತಿಂಡಿಗೆ ಬಂದುಬಿಟ್ಟು ಬೆಳಗ್ಗೆ ನಾನು ದೋಸೆ ನೆನೆಸಿದ್ದೆ. ಬೇಗ ಆಗಿಬಿಡುತ್ತೆ ಈಸಿಯಾಗಿ ದೋಸೆ. ತಿಂಡಿಗಳಾದರೆ ಈರುಳ್ಳಿ ಹೆಚ್ಕೊತ ಅದು ಇದೆಲ್ಲ ಮಾಡ್ಕೊತ ಲೇಟಾಗಿಬಿಡುತ್ತೆ, ಹಾಗಾಗಿ ನಾನು ದೋಸೆಗೆ ಸೀಕರಣೆ ಮಾಡ್ಕೊಂಡಿದ್ವಿ. ಇಷ್ಟೇ ಬೇಗ ಆಗಿಬಿಡುತ್ತೆ. ನಾವು ಕೂಡ ಪೂಜೆ ಮಾಡಿಕೊಂಡು ಮನೇಲಿ ತಿಂಡಿ ತಿಂದ್ಕೊಂಡು ಹೊರಟ್ವಿ. ಟೈಮ್ ಆಗುತ್ತೆ, ಯಾಕೆಂದರೆ ಸೀದಾ ಬಸ್ ಇತ್ತಲ್ವ, ಹಾಗಾಗಿ ಬೇಗ ಹೊರಟ್ವಿ. ಅಲ್ಲಿಂದ ಹಾಗೆ ಬರ್ತಾ ಬಸ್ ಸ್ಟ್ಯಾಂಡ್ ಪಕ್ಕನೇ ಮಾರ್ಕೆಟ್ ಇರೋದಲ್ವ, ಹೂ ಮಾರ್ಕೆಟು ನೋಡೋಣ ಅಂತ ಹೇಳ್ಬಿಟ್ಟು. ಇಲ್ಲಿ 1/4 kg 60 ಹೇಳ್ತಾರೆ. ಅದೇ ನಾವು ತರಕಾರಿ ಥರ ಮಾರ್ಕೆಟ್ ಹತ್ರ ಎಲ್ಲ ಹೋದರೆ APMC RMC ಕಡೆಲ್ಲ ಹೋದರೆ 1/4 kg 50 ರೂಪಾಯಿ ಕೊಡ್ತಾರೆ. ಇವರಂತೂ
10 ರೂಪಾಯಿ ಜಾಸ್ತಿನೇ ಮಾಡ್ತಾಯಿದ್ರಿ. ನಾವು ಕೇಳ್ತಾ ಇದ್ವಿ ಏನು ರೀ ಹೂ ಮಾರ್ಕೆಟ್ ಅಂತೀರ ಕಮ್ಮಿ ಕೊಡಲ್ಲ ಜಾಸ್ತಿ ಇದೆಯಲ್ಲ ಅಂತಂದರೆ, ಇಲ್ಲ ರೀ ಫ್ರೆಶ್ಶು ಅಂತಾರೆ. ಯಾವ ಫ್ರೆಶ್ಶು ಇಲ್ಲ ಏನಿಲ್ಲ. ಇಲ್ಲಿ ನೋಡಿಕೊಂಡ್ರೆ ನಮ್ಮ ಮನೆ ಹತ್ರ ತೊಗೊಳ್ಳೋದೇ ಬೆಸ್ಟು. ಏನು ಮಾಡೋದು ಇವಾಗ ಬೇಕಾಗಿತ್ತಲ್ಲ ಅಂತ ಹೇಳ್ಬಿಟ್ಟು 1/4 kg ತೊಗೊಂಡು ಹೋದ್ವಿ. 2 ಮಿಕ್ಸ್ ಹೂವು ಹಾಕ್ಕೊಂಡು ಚೆನ್ನಾಗಿದ್ದು ಹೂವುಗಳೆಲ್ಲ ದುಂಡು ಮಲ್ಲಿಗೆ, ಕಾಕಡ ಹೂವು. ಇವಾಗೆಲ್ಲ ಮಲ್ಲೆ ಹೂವು ಜಾಸ್ತಿ ಬರ್ತಾಯಿದೆ. ಸಂಜೆ ಮಲ್ಲೆ ಇರ್ತಿತ್ತಲ್ಲ ಅದೆಲ್ಲ ಇನ್ನು ಇವಾಗ ಸ್ಟಾರ್ಟ್ ಅಲ್ವಾ. ಕೆಲವರು ಒಂದೊಂದು ರಾಶಿ ಹಾಕ್ಕೊಂಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಕಟ್ಟಿರೋದು ಇತ್ತು ಸ್ವಲ್ಪ, ಒಬ್ಬರ ಹತ್ರನೇ ಎಷ್ಟು ಇದ್ದಿದ್ದು. ದುಂಡು ಮಲ್ಲಿಗೆ ಇತ್ತು, ಮಲ್ಲೆ ಹೂವು ಸ್ವಲ್ಪ ಕಡಿಮೆ ಇದ್ದಿದ್ದು. ನಾವು ಹೂವಿನ ಹಾರ ತೊಗೊಂಡ್ವಿ, 2 ಹೂವಿನ ಹಾರ, ಹಾಗೆ ಸ್ವಲ್ಪ 1/4 kg ಹೂವು ತೊಗೊಂಡು ಬಸ್ಸಿಗೆ ಹೋಗೋಣ ಅಂತಂದು. ಅಲ್ಲಿ ನೋಡಿದ್ರೆ ಇನ್ನೂ ಬಸ್ ಟೈಮ್ ಇದೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಮತ್ತೆ 20 ನಿಮಿಷ ವೆಯ್ಟ್ ಮಾಡಿದ್ವಿ. ನಾವು ಬಸ್ ಸಿಗುತ್ತೋ ಇಲ್ಲೋ ಅಂದ್ಕೊಂಡು ಬೇಗ ಬೇಗ ಬಂದರೆ 20 ನಿಮಿಷ ಬಸ್ ಸ್ಟ್ಯಾಂಡಲ್ಲಿ ಕಾಯೋ ಥರ ಆಯಿತು. ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ. ಬಸ್ ಬಂತು. ಅಲ್ಲಿಂದ ಬರ್ತಾ ಇಲ್ಲಿ ಹೊಳೆಹೊನ್ನೂರಲ್ಲಿ ಹಬ್ಬ ನಡೀತಾ ಇತ್ತು. ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು ಹೂವಿನ ಅಲಂಕಾರ. ಆ ಹೂವಿನ ಡೆಕೋರೇಷನ್ ನೋಡಿಬಿಟ್ಟೆ ನಾನು ಒಂದು ವಿಡಿಯೋ ತೊಗೊಂಡೆ. ಅಷ್ಟೊತ್ತಿಗೆ ಆಗಲೇ ಬಸ್ಸು ಮುಂದೆ ಪಾಸ್ ಆಗೋ ಥರ ಆಯಿತು. ಈ ಕಡೆ ಸೈಡಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅದನ್ನೆಲ್ಲ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಬಂದ್ವಿ. ಫೈನಲಿ ಊರಿಗೆ ಬಂದ್ವಿ. ಊರಿಗೆ ಬರೋ ಅಷ್ಟೊತ್ತಿಗೆ 11 ಗಂಟೆ ಆಯಿತು ಅನಿಸುತ್ತೆ. ಬಂದುಬಿಟ್ಟು ನಮ್ಮ ತಂಗಿ ಮಡಿಕೆಯಲ್ಲಿ ನೀರು ಹಾಕಿಟ್ಟಿದ್ಲು. ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಮಡಿಕೆಯಲ್ಲಿ ನೀರು ಕುಡಿದೆ. ಸ್ವಲ್ಪ ತಣ್ಣಗಿತ್ತು. ತುಂಬ ಕೋಲ್ಡಾಗಿರಬೇಕು ಅಂದರೆ ಸ್ವಲ್ಪ ಕೆಳಗಡೆ ಮರಳು ಹಾಕ್ಬೇಕು ಅನಿಸುತ್ತೆ. ಪ್ಲೇಟಿಗೆ ಮರಳು ಹಾಕ್ಬಿಟ್ಟು ನೀರು ಹಾಕಿಡೋದು. ಇಲ್ಲಿ ಆಗಲೇ ಅಡುಗೆ ರೆಡಿ ಮಾಡ್ತಾಯಿದ್ರು. ನಾವು ಬರೋ ಅಷ್ಟರಲ್ಲಾಗಲೇ ನಮ್ಮ ಅಣ್ಣನ ಮಿಸ್ಸಸ್ ಒಬ್ಬರು ಬಂದಿದ್ದರು. ಅವರು ಮಾಡ್ತಾಯಿದ್ರು, ನನ್ನ ತಂಗಿಯವರೆಲ್ಲ ಮಾಡ್ತಾಯಿದ್ರು. ನಾವು ಬಂದುಬಿಟ್ಟು ಸ್ವಲ್ಪ ಹಾಗೆ ಏನಾದ್ರು ತಿಂದ್ಕೊಂಡು ಅದು ಇದು ಅಂದ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ನಾನೇನು ಅಷ್ಟೊಂದು ಮಾಡೋಕ್ಕೆ ಹೋಗಲಿ, ಯಾರಾದರೂ ಇರ್ತಾರಲ್ಲ ಅವರೇ ಮಾಡಲಿ ಅಂದ್ಕೊಂಡು ಹಾಗೆ ಜೈ ಅಂದ್ಬಿಡ್ತೀನಿ. ನಾವು ಇಷ್ಟೊಂದು ಜಾಸ್ತಿ ಎಲ್ಲ ಮಾಡಿ ಅಭ್ಯಾಸ ಇಲ್ಲ. ಹಾಗಾಗಿ ಅವರೆಲ್ಲ ಮಾಡಿ ಅಭ್ಯಾಸ ಇದೆ ಅಲ್ವಾ, ಮಾಡ್ಕೊತಾರೆ ಅಂದ್ಬಿಟ್ಟು ಹಾಗೆ ಬಿಟ್ಬಿಡ್ತೀನಿ. ಏನೋ ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಕೊಟ್ಟು ಅಷ್ಟೇ, ಇನ್ನೇನು ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಅಲ್ಲಿಂದ ಬರ್ತಾ ಜೇನಿದೆ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಬಂದುಬಿಟ್ಟಿದ್ರು. ನಾನು ಇಲ್ಲಿ ಕಚ್ಚುತ್ತೋ ನೋಡೋಣ, ಏನೋ ಜೇನು ಹೇಳ್ತಾರಲ್ಲ ಅಂದ್ಕೊಂಡ್ರೆ ಅಲ್ಲ ಜೇನು ತುಪ್ಪ ತಗೊಂಡಿಲ್ಲ ಅವರು. ಬರಲ್ಲ ಅದು. ಎಲ್ಲಿಟ್ಟಿತ್ತು? ನಮ್ಮ ಮನೆ ಮೇಲ್ಗಡೆ ಇತ್ತ ಪೈಪು. ಓ ಹೊಗೆ ಪೈಪು ಅದ್ರೊಳಗೆ ಅದು ತೆಗ್ದ್ಮೇಲೆ ಹುಳ ಮೇಲಾಡಿದಲ್ಲಿ ತಂದು ಹಾಕಿದ್ದಾರೆ. ಯಾರಿಗೂ ಕಡ್ದಿಲ್ಲ. ಯಾರು ಕಡ್ದಿದ್ರು? ನೀನು ಹೋಗಿರಲಿಲ್ಲ. ನಮಗೆ ಅಲ್ಲಿ ಹಳೆ ಮನೆಗಿದ್ದ ಬರ್ತಿತ್ತು. ಅವ್ರಿಗೆ ಗೊತ್ತಿರ್ಲಿಲ್ವಾ? ಇದು ಚಿಕ್ಕದು ಜೇನು ನಮ್ಮ ತಂಗಿ ಮನೇಲಿ ಇವಾಗ ಹಳೆ ಮನೆ ಬೀಳಿಸ್ತಾ ಇದ್ದಾರೆ. ಹಾಗಾಗಿ ಅದು ಒಲೆ ಪೈಪ್ ಇತ್ತಲ್ಲ, ಹೊಗೆ ಪೈಪು ಅಡುಗೆ ಮಾಡೋದು, ಆ ಪೈಪ್ ಒಳಗಡೆ ಜೇನು ಇಟ್ಬಿಟ್ಟಿದೆ. ಅದು ಪೈಪ್ ತೆಗೆದಾಗ ಪೈಪ್ ಒಳಗಡೆಯಿಂದ ಬಂದಿದೆ. ಅದು ಚಿಕ್ಕ ಜೇನು, ಏನು ತುಂಬ ಅಷ್ಟೊಂದೆಲ್ಲ ಜೇನು ಇರಲ್ಲ, ಬರೀ ಹುಳಗಳು ಮಾತ್ರ ಇತ್ತು. ಸ್ವಲ್ಪ ಅಷ್ಟೊಂದೆಲ್ಲ ಹನಿ ಇರಲಿಲ್ಲ. ಹಾಗಾಗಿ ಅದನ್ನ ಹಾಗೆ ತೆಗೆದ್ಬಿಟ್ಟು ಹಾಕಿದ್ರು. ಅದು ನೋಡ್ತಾಯಿದ್ರು. ತುಂಬ ಚಿಕ್ಕ ಜೇನು ಹುಳ ಅದು. ನೋಡ್ಕೊಂಡು ಹಾಗೆ ಬಂದ್ವಿ. ಇಲ್ಲಿ ಬಂದುಬಿಟ್ಟು ಚಿಕನ್ಗೆಲ್ಲ ರೆಡಿ ಮಾಡ್ತಾಯಿದ್ರು. ಗ್ರೇವಿ ಮತ್ತು ಸಾಂಬಾರು ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಇದು ಪೂಜೆ ಇತ್ತು, ಅವರು ದೇವ್ರ ಪೂಜೆ ಇರೋದ್ರಿಂದ ನಾನ್ ವೆಜ್ ಮಾಡ್ತಾಯಿದ್ರು. ಹಾಗಾಗಿ ನಾನು ಎಲ್ಲ ಫುಲ್ಲು ವಿಡಿಯೋ ಪೂಜೆದೆಲ್ಲ ಏನೂ ಹಾಕೋಕ್ಕೆ ಹೋಗಿಲ್ಲ. ನಾನು ಜಸ್ಟ್ ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆ ಬಂದುಬಿಟ್ಟು ಚಿಕನ್ದು ಗ್ರೇವಿ ಮಾಡ್ತಾಯಿದ್ರು. ಇನ್ನೊಂದು ಪಾತ್ರೆಯಲ್ಲಿ ಬಂದುಬಿಟ್ಟು ಚಿಕನ್ ಸಾಂಬಾರು 2 ಪಾತ್ರೆಯಲ್ಲಿ ಮಾಡಿದ್ರು. ಒಂದು ದೇವರಿಗೆ ಅಂತಂದು, ಒಂದು ಅದಕ್ಕೆ ಕೊಯ್ದಿರ್ತಾರಲ್ವ ಅದು ಸಾಂಬಾರು. ಇನ್ನೊಂದು ಹಾಗೆ ನಾರ್ಮಲಲ್ಲಿ ಎಲ್ರಿಗೂ ಜನ ಜಾಸ್ತಿ ಅಲ್ವಾ, ಅದಕ್ಕೆ ಬೇರೆ ಸಪ್ರೇಟಾಗಿ ಟೋಟಲಾಗಿ 3 ಪಾತ್ರೆಯಲ್ಲಿ ಸಾಂಬಾರು ಮಾಡಿದ್ದು. ಒಂದು ಗ್ರೇವಿ, 2 ಸಾಂಬಾರು. ಇಲ್ಲಿ ಬಂದುಬಿಟ್ಟು ಜಾಸ್ತಿ ನಾವು ಊರ ಕಡೆಯಲ್ಲಿ ಗೀ ರೈಸು ಅದು ಇದೆಲ್ಲ ಏನೂ ಮಾಡೋಕ್ಕೋಗಲ್ಲ. ಜಾಸ್ತಿ ಗೊತ್ತಿದ್ದಂಗೆ ಹಳ್ಳಿ ಕಡೆಯೆಲ್ಲ ಮುದ್ದೆನೇ ಮೇಯ್ನು. ಮುದ್ದೆ ಅನ್ನ ಸಾಂಬಾರು. ಹಾಗೆ ಏನೋ ಒಂದಿದೆ ರೀಲ್ಸಲ್ಲೆಲ್ಲ ನೋಡಿದೆ, ಇಟ್ಟಮ್ ತಿಂದಮ್ ಗಟ್ಟಿ ಬೆಟ್ಟ ಎತ್ತಿ ಇಟ್ಟಮ್ ಅಂತ ಏನೋ ಇದೆ. ನನಗೆ ಅಷ್ಟು ಸರಿಯಾಗಿ ಬರ್ತಾಯಿಲ್ಲ. ಆ ಥರ ಮುದ್ದೆ ತಿಂದೋರು ಗಟ್ಟಿ ಅಂತ. ಹಳ್ಳಿ ಕಡೆ ಮುದ್ದೆನೇ ಫೇಮಸ್ಸು. ಹಾಗೆ ಇಲ್ಲಿ ನಮ್ಮ ತಂಗಿದು ಮದುವೆ ವಿಡಿಯೋ ಇತ್ತು, ಅದನ್ನೆಲ್ಲ ಹಾಕ್ಕೊಂಡು ನೋಡ್ತಾಯಿದ್ವಿ. ಎಲ್ಲರೂ ಎಷ್ಟು ಸಣ್ಣಕ್ಕಿದ್ದೀವಲ್ವಾ, ಎಲ್ಲರೂ ಹೆಂಗಿದ್ದೀವಿ, ಕಡ್ಡಿ ಥರ ಇದ್ದೀವಿ, ಹಾಗೆ ಹೀಗೆ ಅಂತೆಲ್ಲ ತಮಾಷೆ ಮಾಡ್ಕೊಂಡು ನೋಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು ವೀಡಿಯೋಸ್ ಎಲ್ಲ. ಅದರಲ್ಲಿ ನಾವೆಲ್ಲ ಎಷ್ಟು ಸಣ್ಣಕ್ಕಿದ್ದೀವಿ, ನಮ್ಮ ತಂಗಿ ಗಂಡನೂ ಅಷ್ಟೇ, ನಾವೆಲ್ಲ ಎಷ್ಟು ಸಣ್ಣಕ್ಕಿದ್ದೀವಿ, ಈ ಥರ ಇದ್ವಾ ಅನಿಸುತ್ತೆ. ನನ್ನ ತಂಗಿ ನೋಡಿದ್ರೆ ಇವು ಯಾವುದು SLC ಆದಮೇಲೆ ಮದುವೆ ಮಾಡಿದ್ದೀವಿ ನಾನು ಅನಿಸುತ್ತೆ. ಇವಳು ನನ್ನ ತಂಗಿ ಲಾಸ್ಟ್ ತಂಗಿ ನೋಡ್ಬೋದು, ಜೀನ್ಸ್ ಪ್ಯಾಂಟು ಬ್ಲಾಕ್ ಶರ್ಟ್ ಹಾಕ್ಕೊಂಡಿರೋಳು. ಇವಾಗ ಡಬಲ್ ಆಗಿಬಿಟ್ಟವಳೆ.
ಇಲ್ಲಿ ನೋಡ್ಬೋದು ಇವರು ಅಷ್ಟೇ ಎಲ್ಲ ಡಬಲ್ ಆಗಿರ್ತಾರೆ ಇವಾಗ. ಅಂದರೆ ಆವಾಗಿನ ಕಾಲಕ್ಕೆ ಆವಾಗಿರೋದೇ ಅವ್ರ ದಪ್ಪ, ಇವಾಗಿನ ಕಾಲಕ್ಕೆ ಆವಾಗ ನೋಡ್ಕೊಂಡ್ರೆ ಅಯ್ಯೋ ಸಣ್ಣ ಇದ್ದೀವಿ ಅನಿಸುತ್ತೆ. ಇನ್ನೂ ಸ್ವಲ್ಪ ವೀಡಿಯೋಸ್ ಎಲ್ಲ ಇತ್ತು, ಹಾಕ್ಬೋದಿತ್ತು. ನಾನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ, ಟೈಮ್ ಬೇರೆ ಇಲ್ಲ. ನಾನು ಎಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳಿ, ಹಂಗಾಗಿ ಸ್ವಲ್ಪನೇ ತಕ್ಕೊಂಡೆ. ಅಷ್ಟು ಫುಲ್ ಕೂತ್ಕೊಂಡು ನೋಡಲೇ ಇಲ್ಲ ನಾನು. ಅಷ್ಟರಲ್ಲಾಗಲೇ ಒಂದು ಸ್ವಲ್ಪ ದೇವರಿಗೆಲ್ಲ ಎಡೆ ಹಾಕಬೇಕು ಅಂತಂದು ಹೇಳ್ಬಿಟ್ಟು ಬೇಗ ಮುದ್ದೆ ಎಲ್ಲ ತಡ್ತಾ ಇದ್ವಿ, ಪೂಜೆಗೆಲ್ಲ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಮುದ್ದೆ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ದಾಯಿತು. ನಾನು ಅದನ್ನೆಲ್ಲ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡ್ಬೋದೆಲ್ಲ ಮುದ್ದೆ ಕಟ್ತೆ. ಇಷ್ಟು ದಪ್ಪ ಅನ್ಕೊಂಬೇಡ್ರಿ, ಹಳ್ಳಿ ಕಡೆ ಎಲ್ಲ ಊಟ ಮಾಡೋದೇ ಇಷ್ಟು ದಪ್ಪ ಮುದ್ದೆ. ಕೆಲವರು ಬೇಕು ಅಂದರು ಒಂದರಲ್ಲಿ 2 ಮಾಡಿಸ್ಕೊತಾರೆ, ಊಟ ಮಾಡೋರು ಒಂದು ಮುದ್ದೆ ಫುಲ್ ಇಡ್ಸ್ಕೊತಾರೆ, ಇಲ್ದಿರೋರು ಅರ್ಧ ಹಾಕ್ಸ್ಕೊತಾರೆ. ಈ ಚಿಕ್ಕದಾಗಿ ಏನು ತಟ್ಟೋದಂತ ದೊಡ್ಡದಾಗಿ ತಡ್ತಾರೆ. ಹಳ್ಳಿ ಕಡೆ ಎಲ್ಲರೂ ಅದೇ ಥರ ಮುದ್ದೆ ಊಟ ಮಾಡೋದು, ಕೆಲಸ ಮಾಡೋದು ಹಾಗೇ, ಊಟ ಮಾಡೋದು ಹಾಗೇ. ಇಲ್ಲಿ ಚಿಕನ್ ಸಾಂಬಾರು, ಚಿಕನ್ ಅಂದರೆ ಈ ಮೊಟ್ಟೆ ಕೋಳಿ ಬರುತ್ತಲ್ಲ ಅದು, ಆ ಸಾಂಬಾರು ಜಾಸ್ತಿ ಮಾಡೋದು. ಮೊಟ್ಟೆ ಕೋಳಿ ಸಾಂಬಾರು ಈ ಕಡೆ ಇನ್ನೊಂದು ಪಾತ್ರೆಯಲ್ಲಿ ಅದು ಚಿಕನ್ ಸಾಂಬಾರೇ, ಅಂದರೆ ಸಪ್ರೇಟ್ ಮಾಡಿದರು. ದೇವರಿಗೆ ಅಂತ ಮಾಡಿದ್ದು ಒಂದು ಪಾತ್ರೆಯಲ್ಲಿ, ಇನ್ನೊಂದು ಸಪ್ರೇಟಾಗಿ ಹಾಗೆ ಕಟ್ ಮಾಡಿಸ್ಕೊಂಬಂದಿದ್ದು ಇನ್ನೊಂದು ಸಾಂಬಾರು ಸಪ್ರೇಟಲ್ಲಿ, 2 ಪಾತ್ರೆಯಲ್ಲಿ ಮಾಡಿದರು. ಸೂಪರಾಗಿತ್ತು ಸಾಂಬಾರು ಮಾತ್ರ. ಏನೇ ಇಲ್ಲ, ನಾವು ಮಾಡಿದ್ದನ್ನು ಯಾವ ಥರ ಮಾಡಿದ್ರೂ ಜರ್ಕೊಂಡು ಜರಿತೀವಿ. ಬೇರೆಯವ್ರು ಮಾಡಿದ್ದು ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ ನೋಡ್ಬೋದು ಗ್ರೇವಿ ಮಾಡಿದರು, ಗ್ರೇವಿ 2 ಥರ ಸಾಂಬಾರು ಇಷ್ಟೇ, ಗೀ ರೈಸು ಅದೆಲ್ಲ ಎಂಥದಿಲ್ಲ. ಇಲ್ಲಿ ಒಂದು ಪಾತ್ರೆಯಲ್ಲಿ ಅನ್ನ ರೆಡಿಯಾಗಿದೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಮುದ್ದೆಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ರು, ಮುದ್ದೆಗೆ ಇಟ್ಟಿದ್ರು. ನಾನು ಒಂಚೂರು ಹಾಗೆ ತೋರಿಸ್ಬಿಡ್ತೀನಿ ತಡಿ ಅಂತ ಹೇಳ್ಬಿಟ್ಟು ಹಾಗೆ ವಿಡಿಯೋ ಮಾಡ್ಕೊಂಡು ಎಲ್ಲರೂ ಟಿ ವಿ ನೋಡ್ತಾಯಿದ್ರು, ಅಂದರೆ ಮದುವೆದು ಕ್ಯಾಸೆಟ್ ಹಾಕೊಂಡು ನೋಡ್ತಾಯಿದ್ರು. ನಾವು ಸ್ವಲ್ಪ ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೆ, ಅಲ್ಲಲ್ಲೇ ಸ್ವಲ್ಪ ಮಿಕ್ಸ್ ಆಗಿಬಿಟ್ಟಿದ್ದೀನಿ. ವೀಡಿಯೋ ಒಂದು ಹಿಂದೆ ಮುಂದೆ ಎಲ್ಲೆಲ್ಲ ಹೋಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಇಲ್ಲಿ ನೋಡ್ಬೋದು ಹಸು ಪೂಜೆ ಮಾಡಿಸ್ತಾರೆ. ಹಾಗೆ ತಲೆಯಲ್ಲಿ ಹೂವು ನೋಡ್ಬೋದು. ಅವಾಗಿನ ಕಾಲಕ್ಕೊಂದು ಸೈಡಲ್ಲೊಂದು ರೋಸು, ಕನಕಾಂಬರ ಹೆಂಗಿದೆ, ನಾನು ನೋಡಿ ನಗ್ತಾ ಇರ್ತೀವಿ ನೆನೆಸ್ಕೊಂಡು. ಇವ್ರು ನೋಡ್ಬೋದು ಕಡ್ಡಿಗಳಾಗಿದ್ದಾರೆ ಇಬ್ಬರೂ. ಅದು ನಮ್ಮ ಮಾಮ, ನಮ್ಮ ಅವ್ವ ಇದ್ದಾರಲ್ಲ ಅವರ ಅಣ್ಣನ ಮಗ, ಅವರೆಲ್ಲ ಅವತ್ತು ತೀರ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ಈಗ ಅಲ್ಲಿ ಅರಿಶಿನಕ್ಕೆ ನೈಟ್ ಅರಿಶಿನ ಎಲ್ಲ ಹಚ್ತಾರಲ್ಲ, ಅಲ್ಲಿ ರೆಡಿಯಾಗಿರೋದು. ಚೆನ್ನಾಗಾಯಿತು ಮದುವೆ ಮಾತ್ರ. ಇಬ್ಬರು ಅಣ್ಣ ತಮ್ಮ ಇಬ್ಬರದು ಆಗಿರೋದು ಒಟ್ಟಿಗೆ. ನಾನು ಅವ್ರದ್ದು ಸುಮ್ಮನೆ ತೊಗೊಂಡಿದ್ದು, ಜಸ್ಟ್ ಹಾಗೆ ರೀಲ್ಸಿಗೆ ಹಾಕೋಣಂತ ತಗೊಂಡಿದ್ದು. ನಾನು ಅದನ್ನು ಇದಕ್ಕೆ ಹಾಕ್ಬಿಟ್ಟಿದ್ದೀನಿ, ಇರಲಿ ಅಂತಂದು ಹೇಳ್ಬಿಟ್ಟು. ಇದು ಸೋದ್ರ ಮಾವ ಅಂತ ಹೇಳ್ಬಿಟ್ಟು ತಾಳಿ ಕಟ್ತಾರೆ, ಫಸ್ಟಿನ ತವ್ರ ಮನೆ ತಾಳಿ ಅಂತಂದು, ಅದನ್ನು ನಮ್ಮ ಮಾವ ಅವರು ಕಟ್ಟಿದ್ದು. ಹಾಗೆ ಸ್ವಲ್ಪ ವಿಡಿಯೋ ಹಾಕಿದೆ. ನೆಕ್ಸ್ಟ್ ಹಾಗೆ ರಾತ್ರಿ ಆಯಿತು, ಎಲ್ಲರೂ ಮಕ್ಕಳಿಗೆಲ್ಲ ಊಟ ಮಾಡಿ ತುಂಬ ಜನ ಬಂದಿದ್ದರು. ನಾನು ಅದು ವಿಡಿಯೋ ಹಿಡಿಯೋಕ್ಕಾಗಲಿ, ಯಾಕೆಂದರೆ ಸಿಕ್ಕಾಬಟ್ಟೆ ಸೆಕೆ ಬೇರೆ ಇತ್ತು, ಒಳಗೆ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಹಂಗಾಗಿ ಯಾರ್ದು ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ಹೊರಗಡೆ ಬಂದ್ವಿ. ಬೆಳಗ್ಗೆ ಅನ್ಕೊತೀನಿ ಅಯ್ಯೋ ಸ್ವಲ್ಪನಾದರೂ ವೀಡಿಯೋ ಹಿಡಿಬೇಕಿತ್ತಲ್ಲಪ್ಪ ಅಂದ್ಕೊಂಡೆ. ಆದರೆ ಆವಾಗಿನ ಕಷ್ಟ ಆವಾಗಿಗೆ, ಇವಾಗಿನ ಖುಷಿ ಇವಾಗೀಗ. ಹಾಗೆ ಏನು ಮಾಡೋಕ್ಕಾಗಲ್ಲ, ಹೋಯ್ತು. ಪೂಜೆ ಮಾಡೋದೆಲ್ಲ ಹಿಡೀಲಿಲ್ಲ. ಹಾಗೆ ಊಟದಾದ್ರೆ ಹಿಡಿಬೋದಿತ್ತು ಅನ್ನಿಸ್ತು. ಪರವಾಗಿಲ್ಲ, ಚೆನ್ನಾಗಾಯಿತು, ಪೂಜೆ ಎಲ್ಲ ಚೆನ್ನಾಗಾಯಿತು. ನೆಕ್ಸ್ಟ್ ಯಾವತ್ತಾದರೂ ಇನ್ನೊಂದು ಸರಿ ಊರಿಗೆ ಹೋದಾಗ ನೀಟಾಗಿ ಕ್ಲಿಪ್ಪಿಂಗ್ ತೊಗೊಂಬಂದು ನಮ್ಮ ಮದುವೆದೆಲ್ಲ ವೀಡಿಯೋ ಹಾಕ್ತೀನಿ. ತಂಗಿ ಮದುವೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿಕೊಟ್ರು ಮದುವೆ ಎಲ್ಲ, ಅದೆಲ್ಲ ಇದೆ, ಶೂಟ್ ಮಾಡ್ಕೊಂಬಂದು ಹಾಕ್ತೀನಿ. ಇಲ್ಲಿ ನಮ್ಮ ತಂಗಿ ಮಗ ಡೈಲಿ ಪೂಜೆ, ಅವ್ರು ಪೂಜೆ ಮಾಡಿದ್ರೆ ಡ್ಯೂಟಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಮನೆಯೆಲ್ಲ ಡೆಮಾಲಿಷ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ರು. ನಿಜವಾಗ್ಲೂ ಬೇಜಾರಾಗುತ್ತೆ, ನಾವೆಲ್ಲ ಚಿಕ್ಕವರಿದ್ದಾಗಲೇ ಬೆಳೆದಿರೋ ಮನೆ ಬೀಳಿಸ್ತಾರಲ್ಲಪ್ಪ ಅನ್ನೋದು ಒಂದು ಕಡೆ ಫೀಲಿಂಗು. ಏನು ಮಾಡೋಕ್ಕಾಗಲ್ಲ. ಇವಾಗಿನೆಲ್ಲ ಜನ್ರೇಷನ್ ಚೇಂಜ್ ಆದಂಗೆ ಎಲ್ಲರೂ ಬಿಲ್ಡಿಂಗ್ ಮನೆ ಕಟ್ಕೊತ ಹೋಗ್ತಾರೆ. ಇದು ನಮ್ಮ ಅತ್ತೆ, ಅಂದರೆ ನಮ್ಮ ಅವ್ವ ಇದ್ದಾರಲ್ಲ, ಅವರ ತಮ್ಮನ ಹೆಂಡತಿ, ತುಂಬ ಒಳ್ಳೆ ನಮ್ಮ ಅತ್ತೆ. ಅವರು ಅಡಿಕೆಲ್ಲ ಕುಟ್ಕೊತಾ ಇದ್ರು. ಒಂದಿನ ಮಾತಾಡಿಸ್ಬಿಟ್ಟು ವೀಡಿಯೋ ಮಾಡ್ತೀನಿ ನಮ್ಮ ಅತ್ತೆ ಹತ್ರ. ಹಾಗೆ ಈ ಊರಿನ ವೀಡಿಯೋ ಇಷ್ಟ ಪ್ಲೀಸ್ ಗೊತ್ತಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.